ರುದ್ರ ಪಶುಪತಿಗೆ ಸ್ಥಾನು ಶಂಕರಗೆ ಆದೆ ನಾನು ಶರಣ. ರುದ್ರ ಪಶುಪತಿಗೆ ಸ್ಥಾನು ಶಂಕರಗೆ ಆದೆ ನಾನು ಶರಣ. ದೇವ ದೇವ ಹರ ಚರಣ ಪಿಡಿದವಗೆ ಗೈಯುವುದೇನು ಮರಣ. ದೇವ ದೇವ ಹರ ಚರಣ ಪಿಡಿದವಗೆ ಗೈಯುವುದೇನು ಮರಣ. ನೀಲಕಂಠನಿಗೆ ಮಹಾದೇವನಿಗೆ ಆದೆ ನಾನು ಶರಣ. ನೀಲಕಂಠನಿಗೆ ಮಹಾದೇವನಿಗೆ ಆದೆ ನಾನು ಶರಣ. ಭಕ್ತವತ್ಸಲನ ಪಾದ ಸೇವಕಗೆ ಗೈಯುವುದೇನು ಮರಣ. ಭಕ್ತವತ್ಸಲನ ಪಾದ ಸೇವಕಗೆ ಗೈಯುವುದೇನು ಮರಣ. ವಾಮದೇವನಿಗೆ ಕಾಲ ಕಾಲನಿಗೆ ಆದೆ ನಾನು ಶರಣ. ವಾಮದೇವನಿಗೆ ಕಾಲ ಕಾಲನಿಗೆ ಆದೆ ನಾನು ಶರಣ. ಸೋಮಶೇಖರನ ಪಾದ ಸೇವಕಗೆ ಗೈಯುವುದೇನು ಮರಣ. ಸೋಮಶೇಖರನ ಪಾದ ಸೇವಕಗೆ ಗೈಯುವುದೇನು ಮರಣ. ಭೀಮಶಂಕರಗೆ ನತ ಸುಖಂಕರಗೆ ಆದೆ ನಾನು ಶರಣ. ಭೀಮಶಂಕರಗೆ ನತ ಸುಖಂಕರಗೆ ಆದೆ ನಾನು ಶರಣ. ಕಾಮಹರನವರ ಚರಣ ಪಿಡಿದವಗೆ ಗೈಯುವುದೇನು ಮರಣ. ಕಾಮಹರನವರ ಚರಣ ಪಿಡಿದವಗೆ ಗೈಯುವುದೇನು ಮರಣ. ಅನಾಥನಾಥವರ ವಿಶ್ವನಾಥನಿಗೆ ಆದೆ ನಾನು ಶರಣ. ಅನಾಥನಾಥವರ ವಿಶ್ವನಾಥನಿಗೆ ಆದೆ ನಾನು ಶರಣ. ಪಾರ್ವತೀಶವರ ಚರಣ ಭಜಕರಿಗೆ ಗೈಯುವುದೇನು ಮರಣ. ಪಾರ್ವತೀಶವರ ಚರಣ ಭಜಕರಿಗೆ ಗೈಯುವುದೇನು ಮರಣ. ವಿಜಿತಮಾರನಿಗೆ ದಯೆ ಅಪಾರನಿಗೆ ಆದೆ ನಾನು ಶರಣ. ವಿಜಿತಮಾರನಿಗೆ ದಯೆ ಅಪಾರನಿಗೆ ಆದೆ ನಾನು ಶರಣ. ಶರುವ ಸೋಮವರ ಚರಣ ಭಜಕರಿಗೆ ಗೈಯುವುದೇನು ಮರಣ. ಸರ್ವಶಕ್ತನಿಗೆ ಭಕ್ತ ಭಕ್ತನಿಗೆ ಆದೆ ನಾನು ಶರಣ. ಸರ್ವಶಕ್ತನಿಗೆ ಭಕ್ತ ಭಕ್ತನಿಗೆ ಆದೆ ನಾನು ಶರಣ. ಕಾಶಿವಾಸಿ ಸರ್ವೇಶ ಶರಣರಿಗೆ ಗೈಯುವುದೇನು ಮರಣ. ಕಾಶಿವಾಸಿ ಸರ್ವೇಶ ಶರಣರಿಗೆ ಗೈಯುವುದೇನು ಮರಣ. ವೃಷಭವಾಹನಿಗೆ ಭಕ್ತಿದಾಹನಿಗೆ ಆದೆ ನಾನು ಶರಣ. ವೃಷಭವಾಹನಿಗೆ ಭಕ್ತಿದಾಹನಿಗೆ ಆದೆ ನಾನು ಶರಣ. ಗಣಪ ಷಣ್ಮುಖನ ಪಿತನ ಸೇವಕಗೆ ಗೈಯುವುದೇನು ಮರಣ. ಗಣಪ ಷಣ್ಮುಖನ ಪಿತನ ಸೇವಕಗೆ ಗೈಯುವುದೇನು ಮರಣ. ರಾಮವರದನಿಗೆ ಶ್ಯಾಮ ಪ್ರಿಯನಯಗೆ ಆದೆ ನಾನು ಶರಣ. ರಾಮವರದನಿಗೆ ಶ್ಯಾಮ ಪ್ರಿಯನಯಗೆ ಆದೆ ನಾನು ಶರಣ. ಗಂಗೆ ಮಸ್ತಕನ ಚರಣ ದಾಸನಿಗೆ ಗೈಯುವುದೇನು ಮರಣ. ಗಂಗೆ ಮಸ್ತಕನ ಚರಣ ದಾಸನಿಗೆ ಗೈಯುವುದೇನು ಮರಣ. ಮೃತ್ಯು
ಮೃತ್ಯುಹರನವರ ಸ್ತೋತ್ರ ಪಠಿಸುವರು ಯಾರು ಬೆಳಗಿನಲ್ಲಿ. ಮೃತ್ಯುಹರನವರ ಸ್ತೋತ್ರ ಪಠಿಸುವರು ಯಾರು ಬೆಳಗಿನಲ್ಲಿ. ಸಾವು ನೋವಿನಿಮ್ಮುಕ್ತಿ ಪಡೆಯುವರು ಶಿವನ ಕರುಣೆಯಲ್ಲೇ. ಸಾವು ನೋವಿನಿಮ್ಮುಕ್ತಿ ಪಡೆಯುವರು ಶಿವನ ಕರುಣೆಯಲ್ಲೇ. ಶಿವನ ಕರುಣೆಯಲ್ಲೇ. ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೆ ನಮಸ್ಕಾರಗಳು. ಋಷಿಗಳ ಅನುಭಾವಿಗಳ ಮಾತುಗಳನ್ನು, ಅವರ ಬದುಕನ್ನು ಕುರಿತು ನಾವು ಸತ್ಸಂಗವನ್ನು ಮಾಡ್ತಾ ಇದ್ದೀವಿ. ಋಷಿಗಳು ನಮ್ಮ ದೇಶದ ಶ್ರೇಷ್ಠ ಅನುಭಾವಿಗಳು. ನಮ್ಮ ಹಾಗೆ ಅವರು ಒಕ್ಕಲ್ತನವನ್ನು ಮಾಡ್ತಾ ಬದುಕನ್ನು ಸಾಗಿಸಿದರು. ಅದರ ಜೊತೆಗೆ ಶ್ರೇಷ್ಠ ಅನುಭವವನ್ನು ಕೂಡ ಪಡೆದುಕೊಂಡರು. ಆದ್ದರಿಂದಲೇ ಇವತ್ತಿಗೂ ಕೂಡ ಅವರ ಮಾತುಗಳನ್ನು ನಾವೆಲ್ಲರೂ ಕೇಳ್ತಾ ಇದ್ದೇವೆ. ಆ ಎಲ್ಲ ಋಷಿಗಳ ಮಾತುಗಳಿಗೆ ಮಂತ್ರ ಅಂತ ಕರೆಯೋದು. ಮಂತ್ರ ಅಂದರೆ ಯಾವ ಮಾತನ್ನು ನಾವು ಕೇಳಿದರೆ ನಾವು ಚಿಂತೆಯಿಂದ ಮುಕ್ತರಾಗ್ತೀವಿ, ಯಾವ ಮಾತನ್ನು ಕೇಳಿದರೆ ಮನುಷ್ಯ ದುಃಖಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ, ಅಂಥ ಮಾತುಗಳಿಗೆ ಮಂತ್ರ ಅಂತ ಕರೀತಾರೆ. ಅವುಗಳನ್ನು ಮೇಲಿಂದ ಮೇಲೆ ಕೇಳಿದ ಆಗ ಮನುಷ್ಯನಲ್ಲಿ ಒಂದು ಹೊಸ ಶಕ್ತಿ ಸಂಚಾರ ಆಗ್ತದೆ. ಅದಕ್ಕೆ ಅವಕ್ಕೆ ಬರೀ ಮಾತಂತ ಹೇಳುವುದಿಲ್ಲ, ಅವಕ್ಕೆ ಮಂತ್ರ ಅಂತ ಕರೀತಾರೆ. ನಾವೆಲ್ಲ ಮಂತ್ರ ಸಾಧನೆ ಮಾಡಬೇಕು ಅಂತ ಹೇಳ್ತೀವಲ್ಲ. ಮಂತ್ರ ಸಾಧನೆ ಅಂದರೆ ಏನಲ್ಲ, ಇಂಥ ಋಷಿಗಳ ಮಾತುಗಳನ್ನು ಮೇಲಿಂದ ಮೇಲೆ ಕೇಳುವುದೇ ಮಂತ್ರ ಸಾಧನೆ, ಮತ್ತು ಮೇಲಿಂದ ಮೇಲೆ ಅವುಗಳನ್ನು ಹೇಳುವುದೇ ಮಂತ್ರ ಸಾಧನೆ. ನಮ್ಮ ಮನಸ್ಸು ಈ ಜೀವನದಲ್ಲಿ ಅನೇಕ ವಿಷಯಗಳಲ್ಲಿ ಅದು ಕಷ್ಟದಲ್ಲಿ ಸಿಕ್ಕಾಕೊಳ್ತಾನೆ ಇರ್ತದೆ. ಅನೇಕ ಸಮಸ್ಯೆಗಳು ಬರ್ತಾನೆ ಇರ್ತವೆ. ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವುದು ಅಂದರೆ ಆ ಋಷಿಗಳ ಮಾತುಗಳು. ಮನುಷ್ಯನಿಗೆ ಅವು ದಿಶೆಯನ್ನು ತೋರಿಸ್ತವೆ, ಮನುಷ್ಯನ ಬದುಕಿಗೆ ಬೆಳಕಾಗ್ತಾವೆ. ಅಂಥ ಋಷಿಗಳ ಮಾತುಗಳನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ಇವತ್ತೊಂದು ಮಾತು, ನಿನ್ನೆ ಒಂದು ನೋಡಿದ್ದೀವಿ ನಾವು. ಇವತ್ತೊಂದು ಋಷಿಗಳ ಮಾತು. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿ ನಾಣ್ಯತೇತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೇಯನ್. ಇದರ ಅರ್ಥ ಏನು ಅಂದರೆ, ಮನುಷ್ಯನೇ ನೀನು 100 ವರ್ಷ ಬದುಕುವ ಇಚ್ಛೆಯನ್ನು ಮಾಡು. 100 ವರ್ಷ ಬದುಕಬೇಕು ಮನುಷ್ಯ. ಸಾಯಲಿಕ್ಕೆ ಬಯಸುವುದಲ್ಲ, ಬದುಕುವುದಕ್ಕಾಗಿ ಬಯಸಬೇಕು. ಎಷ್ಟು ವರ್ಷ ಬದುಕಬೇಕು ಅಂದರೆ 100 ವರ್ಷ ಬದುಕಬೇಕು ಅಂತ. ಮತ್ತು ಹೇಗೆ ಬದುಕಬೇಕು ಅಂದರೆ 100 ವರ್ಷಗಳವರೆಗೆ ಕೆಲಸ ಮಾಡ್ತಾ ಬದುಕಬೇಕು ಅಂತ. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. 100 ವರ್ಷಗಳವರೆಗೆ ಕೆಲಸಗಳನ್ನು ಮಾಡ್ತಾ ಬದುಕಬೇಕು, ಹಾಗೆ ನೀನು ಇಚ್ಛೆಯನ್ನು ಮಾಡು ಅಂತ. ಕೆಲಸ ಮಾಡದೇ ಬದುಕಲಿಕ್ಕಾಗೋದಿಲ್ಲ, ಕೆಲಸ ಮಾಡ್ತಾ ಬದುಕಬೇಕು ಅಂತ. ಮತ್ತು ಹೇಗೆ ಕೆಲಸ ಮಾಡಬೇಕು ಅಂತಂದ್ರೆ, ಅವರು ಹೇಳುವುದು ನಾವು ದೇವನಿಗಾಗಿ ಮಾಡ್ತೀವಂತ ಮಾಡುವುದು,
ಮತ್ತು ನಿಸ್ವಾರ್ಥ ಭಾವದಿಂದ ಮಾಡುವುದು. ಹಾಗೆ ನಾವು ಕೆಲಸ ಮಾಡಿದೀವಿ ಅಂದರೆ ಆ ಕೆಲಸ ನಮಗೆ ಬಂಧನವನ್ನು ಉಂಟು ಮಾಡುವುದಿಲ್ಲ. ನಾವು ಬರೀ ನಮಗಾಗೆ ಮಾಡ್ತೀವಿ, ಬರೀ ಲಾಭಕ್ಕಾಗಿಯೇ ಮಾಡಿದೀವಿ ಅಂದರೆ ಆ ಕೆಲಸಗಳು ನಮಗೆ ಬಂಧನಕ್ಕೆ ಕಾರಣ ಆಗ್ತಾವೆ. ಈಗ ನೀವು ಮನೆಯಲ್ಲಿ ತಾಯಂದಿರು ಅಡುಗೆಯನ್ನು ಮಾಡ್ತೀರಿ. ಅಡುಗೆ ಮಾಡುವಾಗ ಅದೊಂದು ಕೆಲಸ, ಅದು ಕಾರ್ಯ. ಅದು ಈ ಅಡುಗೆ ಮಾಡುವ ಕಾರ್ಯ ನಮಗೆ ದುಃಖಕ್ಕೂ ಕಾರಣ ಆಗ್ತದೆ, ಆ ಅಡುಗೆ ಮಾಡುವ ಕಾರ್ಯ ಸುಖಕ್ಕೂ ಕಾರಣ ಆಗ್ತದೆ. ಕಾರ್ಯ ಇರುವುದು ಒಂದೇ, ಆದರೆ ಕೆಲವರು ಆ ಕಾರ್ಯವನ್ನು ಮಾಡಿ ಸಂತೋಷ ಪಡ್ತಾರೆ, ಇನ್ನು ಕೆಲವರು ದುಃಖವನ್ನು ಪಡ್ತಾರೆ. ಹೇಗೆ ಅಂದರೆ, ಈಗ ಒಬ್ಬ ಹೆಣ್ಣುಮಗಳು ಅಡುಗೆ ಮಾಡಿದಳು. ಆಕೆ 3-4 ತಾಸುಗಳ ತನಕ ಕಷ್ಟಪಟ್ಟು ಅಡುಗೆ ಮಾಡಿದಳು. ಯಾರಿಗಾಗಿ ಅಂದರೆ ಗಂಡನಿಗಾಗಿ, ಮಕ್ಕಳಿಗಾಗಿ ಅಂತ ಅಡುಗೆ ಮಾಡಿದಳು. ಅವರು ಬಂದು ಉಣ್ತಾರ, ಸಂತೋಷಪಟ್ಟು ನನಗೆ ಹೊಗಳ್ತಾರ ಅಂಥೇಳಿ ಆಕೆ ತಲೆಯಲ್ಲಿ ಇಟ್ಟುಕೊಂಡ್ರು. ಅವ ಗಂಡ ಪಾಪ ಅವನಿಗೇನು ಗೊತ್ತ, ಅವನಿಗೆ ಈಕೆ ಇಷ್ಟು ಕಷ್ಟಪಟ್ಟಾಳಂತ ಅಡುಗೆಯ ಮಹತ್ವ ಆತನಿಗೇನು ಗೊತ್ತು. ಅವ ಮಸ್ತ್ ಪಕ್ಕೆ ಕುಡಿದು ಬಂದ, ಎಲ್ಲೋ ಬೇರೆ ಕಡೆ ಉಂಡು ಬಂದ. ಈಕೆ ಮನ್ಯಾಗ ಏನು ಮಾಡಿದ್ದಳು, ಕಟ್ಟಿನ ಸಾರ ಹೋಳಿಗೆ ಎಲ್ಲ ಮಾಡಿದ್ದಳು, ಅದನ್ನು ಉಂಡ. ಅವನಿಗೇನು ರುಚಿನೇ ಹತ್ತಲಿಲ್ಲ. ಇದ್ರಾಗ ಏನೈತಿ ಅಂತಂದ. ಈಕೆಗೆ ಏನಾಯಿತು ಅಂತಂದ್ರೆ 3 ತಾಸು ಏನು ಮಾಡಿದ್ದಳು ಅದೆಲ್ಲ ಹೋಯ್ತು. ಮಾಡುವಾಗಲೂ ಸಂತೋಷ ಪಡಲಿಲ್ಲ, ಮಾಡಿದ ಬಳಿಕ ನಮಗೆ ಯಾರಾದರೂ ಹೊಗಳಬೇಕಂತ ನಾವು ಭಾವಿಸಿದ್ದೀವಿ, ಅವರು ಸಹಿತ ಹೊಗಳಲಿಲ್ಲ. ನಮ್ಮ ಕೆಲಸ ಏನಾಯಿತು ಅಂದರೆ ದುಃಖಕ್ಕೆ ಕಾರಣ ಆಯಿತು. ಅದೇ ಇನ್ನೊಬ್ಬ ಹೆಣ್ಣುಮಗಳು, ಆಕೆನೂ ಅಡುಗೆ ಮಾಡ್ತಿದ್ದಳು. ಬರೀ ಮಕ್ಕಳಿಗಾಗಿ ಮತ್ತು ಬಂಧು ಬಾಂಧವರಿಗಾಗಿ ಅಷ್ಟೇ ಅಂತಲ್ಲ, ಇದೊಂದು ಕಾಯಕ. ಇದು ದೇವರ ಕೆಲಸ. ಇದು ನಾನು ದೇವರಿಗಾಗಿ ಮಾಡುವುದು ಅಂತ ಮಾಡ್ತಿದ್ದಳು. ಮಾಡುವಾಗೂ ಸಂತೋಷವಾಗಿ ಮಾಡಿದಳು. ಆನಂತರ ಅವರು ಉಂಡವರು ಹೊಗಳಲಿ ಅಥವಾ ಹೊಗಳದೇ ಇರಲಿ, ಸಂತೋಷ ಇರ್ತಿತ್ತು. ಕರ್ಮ ಒಂದೇ. ಆ ಒಂದೇ ಕರ್ಮ ಕೆಲವರಿಗೆ ದುಃಖಕ್ಕೆ ಕಾರಣ ಆಗ್ತದೆ, ಕೆಲವರಿಗೆ ಸಂತೋಷಕ್ಕೆ ಕಾರಣ ಆಗ್ತದೆ. ಈಗ ನಾವೆಲ್ಲರೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾನು ಹೇಳುವ ಕಾರ್ಯ ಮಾಡ್ತಾ ಇದ್ದೀನಿ, ನೀವು ಕೇಳುವಂಥ ಒಂದು ಕಾರ್ಯ ಮಾಡ್ತಾ ಇದ್ದೀರಿ. ಭಾಳ ಸಣ್ಣ ಕೆಲಸನೇ ಇದು. ನಾವು ಇದು ದೇವ್ರದೊಂದು ಕೆಲಸ, ಸಂತೋಷಕ್ಕಾಗಿ ಮಾಡುವುದು ಅಂತ ಮಾಡಿದ್ದೀವಿ ಅಂದರೆ ಏನೂ ತ್ರಾಸು ಕೊಡೋದಿಲ್ಲ. ಒಂದು ವೇಳೆ ನಾವು ಭಾರೀ ಇದನ್ನು ನಾವು ಮಾಡಾಕತ್ತೇವಿ, ನಾವೇ ಮಾಡ್ತೀವಿ, ನಮಗಾಗೆ ಮಾಡ್ತೀವಿ ಅಂತಂದಿವಿ ಅಂದರೆ ಕೆಲವ್ರು ಅಂತಾರೆ, ಏನು ಮಾಡಿ ಏನು ಉಪಯೋಗ ಅಂತಾರೆ. ಅವ್ರು ಕೇಳಿ ನಮಗೆ ತ್ರಾಸ ಆಗ್ತದೆ. ಏನಪ್ಪ ಇವ್ರು ಎಷ್ಟು ಪ್ರವಚನ ಹೇಳಿದ್ರೆ ಏನು, ಇವ್ರು ಎಷ್ಟು ಪ್ರವಚನ ಕೇಳಿದ್ರೆ ಏನು, ಸುಮ್ಮನೆ ಬೆಳಿಗ್ಗೆ ತಂಡ್ಯಾಗ ಹೋಗಿ ಕೂಡ್ತಾರೆ, ಅದರಿಂದ ಏನು ಲಾಭ ಆಗೋದೈತಿ ಅಂತಂದ್ರು ಅಂದರೆ ನಾವು 1 ತಾಸು ಕೂಡುವುದೆಲ್ಲ ನಮಗೆ ತ್ರಾಸ ಅನ್ನಿಸ್ತದೆ. ಯಾರು ಏನೇ ಹೇಳಿ, ಅವರು ಹೇಳೋರು ಅವರಿಗಾಗಿ ಹೇಳ್ತಾ ಇರ್ತಾರೆ. ನಾವು ನಮಗಾಗಿ ಮಾಡುವುದು, ನಮ್ಮ ಸಂತೋಷಕ್ಕಾಗಿ ಮಾಡುವುದು, ಮತ್ತು ಅದರಿಂದ ಲಾಭ, ಪೂರ್ತಿ ಲಾಭ ಬರ್ತದಂತ ನಾವು ಭಾವಿಸಬಾರ್ದು. ಎಷ್ಟೋ ಸಲ ನಾವೆಲ್ಲ ಒಕ್ಕಲ್ತನ ಮಾಡ್ತೀವಿ, ಉಳ್ತೀವಿ, ಬಿತ್ತುತ್ತೀವಿ, ಬೆಳಿತೀವಿ. ಬೆಳೆ ಬಂದಾಗ ಎಷ್ಟೋ ಸಲ ಬೆಳೆ ಬರುವುದಿಲ್ಲ. ಆವಾಗ ಬಹಳಷ್ಟು ದುಃಖ ಆಗ್ತದೆ. ನಾವು ಯೋಚನೆ ಮಾಡೋದು, ನೋಡು, ನಮ್ಮ ಕೆಲಸ ಮಾಡುವುದಷ್ಟೇ ನಮ್ಮ ಕೆಲಸ. ನಮಗೆ ಎಷ್ಟು ಅನುಕೂಲತೆಗಳು ಸಿಗ್ತಾವು ಅಷ್ಟು ಅನುಕೂಲತೆಗಳನ್ನು ಬಳಸಿಕೊಂಡು ನಾವು ಕೆಲಸ ಮಾಡುವುದು, ಅದರ ಫಲವನ್ನು ದೇವರಿಗೆ ಬಿಡುವುದು. ಹೀಗೆ ನಾವು ಕೆಲಸ ಮಾಡ್ತಾ 100 ವರ್ಷ ಬದುಕಿದ್ದೀವಿ ಅಂದರೆ ಆ ಕರ್ಮಗಳು ನಮ್ಮನ್ನು ಬಂಧಿಸುವುದಿಲ್ಲ. ಒಂದು ವೇಳೆ ನಾವು ಏನಾದರೂ ಇಟ್ಟುಕೊಂಡು ಮಾಡಿದ್ವಿ ಅಂದರೆ ಆ ಕೆಲಸಗಳು ನಮ್ಮನ್ನು ಬಂಧಿಸ್ತಾವು ಅಂತ ಅವ್ರು ಹೇಳೋದು. ಇದು ಮೊದಲನೇದು. ಕೆಲಸಗಳನ್ನು, ಕಾರ್ಯಗಳನ್ನು ಮಾಡಬೇಕು, ಆದರೆ ಆ ಕಾರ್ಯಗಳು ನಮಗೆ ಬಂಧನಕ್ಕೆ ಕಾರಣ ಆಗಬಾರ್ದು, ಹಾಗೆ ಮಾಡಬೇಕು ಅಂತ. ಮತ್ತು ಮುಖ್ಯವಾದದ್ದೇನು, ಕೆಲಸ ಮಾಡ್ತಾನೇ ಇರಬೇಕು. ಮನುಷ್ಯ ಕೆಲಸವನ್ನು ಬಿಡಬಾರ್ದು ಅಂತ ಕೃಷ್ಣ ಹೇಳ್ತಾ, ನೋಡು ಅರ್ಜುನ, ನೀನೇನು ಕರ್ತವ್ಯ ಮಾಡ್ತಾ ಇದ್ದೀ, ನಿನ್ನ ಕರ್ತವ್ಯ, ನೀನೇನು ಮಾಡೋದು ನಿನ್ನ ಕರ್ತವ್ಯ. ಇಡೀ ಪ್ರಕೃತಿನೇ ಕೆಲಸ ಮಾಡ್ತಾ ಇರೋದು. ದೇವರೇ ಸ್ವತಃ ದೇವರೇ ಅಂತ ನಾವು ಭಾವಿಸೋಣ,
ದೇವರು ಸಹಿತ ಒಂದು ಕ್ಷಣವೂ ಸಹಿತ ಖಾಲಿ ಕೂಡುವುದಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತ್ ಕಾರ್ಯತೆ ಹವಶಕ್ ಕರ್ಮ ಅಂತ ಅವ್ರು ಹೇಳುವುದು. ಈ ಪ್ರಕೃತಿಯಲ್ಲಿ ಎಷ್ಟು ಕೆಲಸ ನಡೆದದ ನೋಡ್ರಿ. ಒಂದು ಕ್ಷಣಾರೇ ಈ ಪ್ರಕೃತಿಗೆ ಬಿಡುವದ. ಸೂರ್ಯ ಒಂದು ಕ್ಷಣಾರೇ ಆತ ವಿಶ್ರಾಂತಿಯನ್ನು ಪಡೆದುಕೊಳ್ತಾನೇನು? ಬೀಸುವ ಗಾಳಿಗೆ ವಿಶ್ರಾಂತಿ ಇಲ್ಲ, ಭೂಮಿನೂ ವಿಶ್ರಾಂತಿ ತೆಗೆದುಕೊಳ್ತಾ ಇಲ್ಲ. ಇನ್ನು ನಾವು ಹೇಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ನಾವು ಯಾವಾಗಲೂ ಮಾಡ್ತಾನೆ ಇರಬೇಕಾಗ್ತದೆ. ಅದರಲ್ಲಿ ನಾವೇನಂತೀವಿ ಅಂದರೆ, ಕೆಲಸ ಮಾಡುವವರು ಪಾಪ ಮಾಡಿರ್ತಾರೆ, ಯಾರು ಆರಾಮಿರ್ತಾರೋ ಅವ್ರು ಪುಣ್ಯವಂತರು ಅಂತ ನಾವು ಭಾವಿಸ್ತೀವಿ. ನೋಡಿ, ನಾವು ಕೆಲಸ ಮಾಡೋರು ಅಂತಿರ್ತೀವಿ, ಏನು ನನ್ನ ಜೀವನ ಬಂತಪ್ಪ, ಎಷ್ಟಂತ ದುಡಿಯೋದು ನೋಡ್ರಿ, ಅವ್ರು ಹೆಂಗದಾರ, ಆರಾಮದಾರ, ಈಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಇಡಂಗಿಲ್ಲ. ಈಕೆ ಹೆಣ್ಮಗಳಂತಾಳ, ನಾನೇ ಅಡುಗೆ ಮಾಡಬೇಕು, ನಾನೇ ಮನೆಯನ್ನೆಲ್ಲ ಸ್ವಚ್ಛ ಮಾಡಬೇಕು, ಬಟ್ಟೆ ತೊಳಿಬೇಕು, ಎಲ್ಲ ವ್ಯವಸ್ಥೆ ಮಾಡಬೇಕು, ಇದು ನನ್ನ ಪಾಲಿಗೆ ಇಂಥ ಜೀವನ ಬಂತು. ಇನ್ನೊಬ್ಬರು ಅದಾರ ನೆರೆ ಮನೆಯವರು, ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಇಡಂಗಿಲ್ಲ, ಅವ್ರು ಹೆಂಗದಾರ, ಅವ್ರದ್ದೆಂಥ ಸುಖದ ಜೀವನ ಇರಬೇಕು ಅಂತ ಈ ಹೆಣ್ಮಗಳಂತ. ಒಂದು 2-3-4 ವರ್ಷ ಕಳೀತದ. ಈಕೆ ದಿನಾಲು ದುಡಿಯುವಂಥ ಹೆಣ್ಮಗಳು ಚೆಂದಾಗೆ ಇರ್ತಾಳೆ, ಆರೋಗ್ಯನೂ ಚೆನ್ನಾಗಿರ್ತಾಳೆ. ನೆರೆ ಮನೆಯವಳು ಇರ್ತಾಳಲ್ಲ, ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಇಡ್ಲಾರ್ದಂಥ ಹೆಣ್ಮಗಳು ಒಂದು 4-5 ವರ್ಷದಾಗ ಕಡ್ಡಿ ತೆಗೆದು ಹೆಣ್ಮಗಳು ಇಡ್ಲಾರ್ದಂಥ ಹೆಣ್ಮಗಳು ಗುಡ್ಡ ಆದಂಗೆ ಆಗಿರ್ತಾಳೆ. ಗುಡ್ಡ ಮೊದಲು ಇದು ಕಡ್ಡಿದ್ದದ್ದು ಚಲೋ ಇತ್ತು, ಈಗ ಗುಡ್ಡ ಆಗಿದ್ದಾಳೆ. ಅವಾಗ ಏನು ಮಾಡೋದು? ನೋಡ್ಬೇಕು ಆಕೆ ಆಕಾರ. ಅವಾಗ ಈಕೆಗೆ ಹೆಣ್ಮಗಳಿಗೆ ದೇವ್ರಂತ, ನೋಡು ನಿನಗೆ ದುಡಿಲಿಕ್ಕೆ ಕೊಟ್ಟಿವಿ, ಎದಕ್ಕೆ ಈ ಶರೀರನ್ನೇ ನಾವು ಬಳಸಬೇಕಲ್ಲ. ನಾವು ಈ ಶರೀರವನ್ನು ಬಳಸಲಿಲ್ಲ ಅಂದರೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ಆದ್ದರಿಂದ ಮನುಷ್ಯ ದುಡಿತಾ ಇರಬೇಕು. ನಮಗೆ ಕೆಲಸಗಳು ಸಿಕ್ಕು ಅಂತಂದ್ರೆ ನಮ್ಮ ದೇವರ ಆಶೀರ್ವಾದ ಆಗೈತೆ ಅಂತ ಇಟ್ಕೊಳ್ಬೇಕು. ಈಗ ನೋಡ್ರಿ, ನೀವು ಒಬ್ಬ ಅಳಿಯ ಇರ್ತಾನೆ, ಅಳಿಯ ಏನೂ ಕೆಲಸ ಮಾಡಲಾರ್ದವ ಎಲ್ಲ ಅನುಕೂಲತೆಯನ್ನು ಮಾವನ ಮಾಡಿ ಕೊಟ್ಟಿದ್ದ ಅಂದರೆ ಆ ಅಳಿಯಾನಿಗೆ ಏನು ಬೆಲೆನೇ ಇಲ್ಲ. ಮಾವ ಅಂತಾನೆ, ಏನು ಅವಂದದ, ನಾನೇ ಮಾಡಿ ಕೊಟ್ಟಿದ್ದ ಅವನಿಗೆ, ನಾನೇ ಮನೆ ಕಟ್ಟಿ ಕೊಟ್ಟದ್ದು, ನಾನೇ ಅವನಿಗೆ ಒಂದಿಷ್ಟು ಹೊಲ, ನಾನೇ ಒಂದು ಮೋಟ್ರ್ ಸೈಕಲ್ ಸಹಿತ ನಾನೇ ಕೊಂಡು ಕೊಟ್ಟೇನಿ, ಸುಮ್ಮ ನಮ್ಮ ಮಗಳಿಗೆ ಕೊಟ್ಟೇವಿ ಅಂತ ಹೇಳಿ ಇಷ್ಟೆಲ್ಲ ವ್ಯವಸ್ಥೆ ಮಾಡೇವಿ ಅಂತ ಮಾವ ಅಂತಾನೆ. ಇವ ಅಳಿಯ ಮಾವನ ಮುಂದೆ ಬಂದ ಅಂದ್ರೆ ಮಾವ ಏನು ಗೌರವ ಮಾಡೋದಿಲ್ಲ, ಯಾಕೆ ಅವನೇ ಕೊಟ್ಟಾನಲ್ಲಿ ಇವನಿಗೆಲ್ಲ. ಹಾಗೆ ನಮಗೂ ದೇವರು ಎಲ್ಲ ಅವನೇ ಕೊಟ್ಟ ಅಂದರೆ ನಮಗೇನೂ ಬೆಲೆ ಇರುವುದಿಲ್ಲ. ಒಂದು ವೇಳೆ ಅದೇ ಅಳಿಯ ಸ್ವತಃ ದುಡಿದು ಕಷ್ಟಪಟ್ಟು ಗಳಿಸ್ತಿದ್ದ, ಮಾವನ ಕಡೆಯಿಂದ ₹1 ಸಹಿತ ತೆಗೆದುಕೊಳ್ತಿದ್ದಿಲ್ಲ ಅಂದರೆ ಅವ ಅಳಿಯ ಬರ್ತಾನಂದ್ರೆ ಮಾವ ಎದ್ದು ನಿಲ್ಲಬೇಕಾಗ್ತದೆ. ಅವ ಖರೆ ಅಳಿಯಪ್ಪ, ನಮ್ಮದು ಏನೂ ಅವ ಒಂದಿಷ್ಟು ತೆಗೆದುಕೊಳ್ಳುವುದಿಲ್ಲ, ನಾವೇನು ಮಗಳನ್ನ ಕೊಟ್ಟೇವೆ ಅಷ್ಟೇ ಖರೆ ಅಂತಿದ್ದ ಅಂದ್ರೆ ಆ ಅಳಿಯಾಗ ಬಹಳ ಬೆಲೆ ಇರ್ತದೆ. ಹಾಗೆ ನಾವು ಬಂದೀವಲ್ಲ, ನಮಗೆ ದೇವರು ಎಲ್ಲ ಕೊಟ್ಟ ಅಂದ್ರೆ ನಮಗೇನೂ ಬೆಲೆನೇ ಇಲ್ಲ ಈ ಜೀವನದಾಗ. ನಾವೇ ದುಡಿದು ಕಷ್ಟಪಟ್ಟು ಪರಿಶ್ರಮ ಮಾಡಿ ಸಂಪಾದನೆ ಮಾಡ್ತೀವಲ್ಲ, ಅದಕ್ಕೆ ಭಾಳ ಬೆಲೆ ಅದು, ಅದಕ್ಕೆ ಭಾಳ ಬೆಲೆ ಅದು. ಭಾಳ ಜನ ನೋವು ಪಟ್ಕೊಳ್ತಾರೆ. ಏನು ಅಂದ್ರೆ ನಮಗೆ ಯಾರೂ ಪ್ರೋತ್ಸಾಹ ಮಾಡ್ತಾ ಇಲ್ಲ, ನಮಗೆ ಯಾರೂ ಹೊಗಳ್ತಾ ಇಲ್ಲ. ನಾವೆಲ್ಲ ಬೆಳಿಬೇಕಂತ ಮಾಡೇವಿ, ಆದರೆ ಯಾರೂ ನಮಗೆ ಪ್ರೋತ್ಸಾಹ ಮಾಡ್ತಾ ಇಲ್ಲ ಅಂತ ನಾವು ಅಂತೀವಿ. ಹಾಗೆ ಹೇಳಬಾರ್ದು. ಅವರು ಪ್ರೋತ್ಸಾಹ ನಮಗೆ ಮಾಡಲೇಬಾರದು. ನಮಗೆ ಅವ್ರು ಇನ್ನೊಂದಿಷ್ಟು ಕಷ್ಟಗಳನ್ನೇ ಕೊಡಬೇಕು, ನಮಗೆ ಇನ್ನೊಂದಿಷ್ಟು ಅವ್ರ ನಿಂದನೆಯನ್ನೇ ಮಾಡಬೇಕು. ಅವಾಗ ನಾವು ಹೆಚ್ಚು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀವಿ, ಅವಾಗ ನಾವು ದೊಡ್ಡವರಾಗಿ ಬೆಳಿಲಿಕ್ಕೆ ಶುರು ಮಾಡ್ತೀವಿ. ಸಣ್ಣ ಸಣ್ಣ ಹುಡುಗರು ಸಹಿತ ಅವು ಸೋಷಿಯಲ್ ಮೀಡಿಯಾದಾಗ ನೋಡಬೇಕು, ಯಾರು ನಮಗೆ ಕಮೆಂಟ್ ಮಾಡಲಿಲ್ಲ ಅಂದರೆ ಇವಕ್ಕೆ ನಿದ್ದೆ ಹತ್ತಂಗಿಲ್ಲ. ನಮಗೆ ಯಾರು ಶೇರ್ ಮಾಡೋದಿಲ್ಲ, ನಮಗೆ ಯಾರು ಲೈಕ್ ಮಾಡೋದಿಲ್ಲ, ನಮಗೆ ಯಾರು ಕಮೆಂಟ್ ಮಾಡೋದಿಲ್ಲ. ನಾವು ನಮ್ಮ ಅವ್ರ ಕಮೆಂಟ್ ಹೆಂಗದ ಅಂತ ಹಂಗೆ ಬದುಕೋದಲ್ಲ, ನಮ್ಮ ಕಮೆಂಟ್ಮೆಂಟ್ ಇರಬೇಕು, ನಾವು ಹಿಂಗೆ ಬದುಕ್ತೀವಿ ಅಂತ ಹೇಳಿ. ಅವಾಗ ಮನುಷ್ಯ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಆತ ಯೋಚನೆ ಮಾಡಬೇಕು, ದುಡಿತಾ ಇರಬೇಕು. ಹೇಳ್ತಾರೆ ಸುಭಾಷಿತಕಾರರು, ಯಾವಾಗ ಶ್ರೀಮಂತಿಕೆ ಬರ್ತದೆ, ಮನುಷ್ಯ ಯಾವಾಗ ಶ್ರೀಮಂತನಾಗ್ತಾನೋ ಅಂದರೆ ಉದ್ಯಮೇನೈವ ಹಿ ಸಿದ್ಧಂತಿ ಕಾರ್ಯಾಣಿ.
ಉದ್ಯೋಗದಿಂದ ಮಾತ್ರ ಕಾರ್ಯಗಳು ಸಿದ್ಧಿಸ್ತಾವು. ಒಂದು ಪ್ರಸಂಗ ನಡೀತು, ಒಂದು ಘಟನೆ ನಡೀತು. ಮುಂಬೈದಲ್ಲಿ ಒಬ್ಬರು ನಾನಿ ಪಾಲ್ಕಿವಾಲಾ ಅಂತ ಆಗಿ ಹೋದರು. ಬಹಳ ದೊಡ್ಡ ವ್ಯಕ್ತಿ ಅವರು ವಕೀಲರಿದ್ದರು, ಮುಂದೆ ನ್ಯಾಯಾಧೀಶರು ಜಡ್ಜರಾದರು. ಅವರಿಗೆ ಭಾರತ ಸರ್ಕಾರ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿತು. ಅಷ್ಟೇ ಅಲ್ಲದೆ ಎಷ್ಟು ಎತ್ತರದ ಸ್ಥಾನಕ್ಕೆ ಅವರು ಹೋದರು ಅಂದರೆ, ಭಾರತದ ರಾಯಭಾರಿಯಾಗಿ ಅಮೇರಿಕದಲ್ಲಿ 2 ವರ್ಷ ಕೆಲಸ ಮಾಡಿದರು. ಅಂಥ ಒಬ್ಬ ಮನುಷ್ಯ, ಅವರಿಗೆ ಒಂದು ಸಲ ಒಬ್ಬರು ಕೇಳ್ತಾರೆ, ನೀವು ಇಷ್ಟು ಎತ್ತರಕ್ಕೆ ಬೆಳೆದ್ರಿ ಅಲ್ಲ, ಈ ಬೆಳವಣಿಗೆಗೆ ಏನು ಕಾರಣ? ಯಾರು ನಿಮಗೆ ಪ್ರೋತ್ಸಾಹ ಕೊಟ್ಟರು? ಯಾರು ನಿಮಗೆ ಪ್ರೇರಣೆಯನ್ನು ಕೊಟ್ಟರು ಅಂತ ಕೇಳಿದರು. ಅವಾಗ ಅವರು ನಾನಿ ಪಾಲ್ಕಿವಾಲಾ ಅವರು ಹೇಳಿದರು, ನೋಡು, ನನ್ನ ಜೀವನದಲ್ಲಿ ಒಂದು ಪ್ರಸಂಗ ನಡೀತು. ಅದು ಏನು ಅಂದರೆ, ಮುಂಬೈದಲ್ಲಿ ಒಂದು ಚೌಪಾಟಿಯ ಅಂತ ಒಂದು ಪ್ರದೇಶ ಅದು. ಆ ಪ್ರದೇಶದಲ್ಲಿ ನಾನು ದಿನಾಲೂ ಆಟ ಆಡಲಿಕ್ಕೆ ಹೋಗ್ತಿದ್ದೆ ಸಣ್ಣವನಿದ್ದಾಗ. ಅಲ್ಲಿ ಒಬ್ಬ ಚಪ್ಪಲ್ ಹೊಲಿಯುವವ ಇರ್ತಿದ್ದ. ಎಂಥ ಚಪ್ಪಲ್ ಹೊಲಿತಿದ್ದ ಅಂದರೆ, ಹೊಸ ಚಪ್ಪಲ್ ಅಲ್ಲ, ಹಳಿ ಚಪ್ಪಲು, ಬಳಸಿದಂಥ ಚಪ್ಪಲು. ಅವು ಹರಿದು ಅಂದರೆ ಅದರ ಉಂಗುಟ ಬೆಲ್ಟ ಹರಿದದ್ದನ್ನು ಜೋಡಿಸ್ತಿದ್ದ. ದಾರಿ ಮೇಲೆ ಕುಳಿತುಕೊಂಡು ಕೆಲಸ ಮಾಡುವಂಥ ಒಬ್ಬ ಚಪ್ಪಲ್ ಹೊಲಿಯುವವ ದಿನಾಲೂ ಅಲ್ಲೇ ಇರ್ತಿದ್ದ. ನಾವು ನೋಡ್ತಿದ್ದೀವಿ. ಮುಂದೆ ಏನಾಯಿತು ಅಂದರೆ, ಆ ಚಪ್ಪಲ್ ಹೊಲಿಯುವವನಿಗೆ ಒಂದು ಕನಸ, ನಾ ಯಾಕೆ ಶ್ರೀಮಂತ ಆಗಬಾರ್ದು, ಎಷ್ಟು ದಿವಸ ಅಂತ ನಾನು ಬಡವನಾಗೇ ಇರುವುದು ಅಂತ ಆತನದೊಂದು ಆಲೋಚನೆ ಬಂತು. ಅವಾಗ ಆತ ಬ್ಯಾಂಕ್ದಿಂದ ಸಾಲ ಮಾಡಿದಂತೆ. ಸಾಲ ಮಾಡಿ ಸ್ವಲ್ಪ ಹೊಸ ಚಪ್ಪಲನ್ನು ತಯಾರು ಮಾಡಲಿಕ್ಕೆ ಶುರು ಮಾಡಿದ. ಹೊಸ ಚಪ್ಪಲ ಮಾಡಿದ, ಯಾರೂ ತೆಗೆದುಕೊಳ್ಳಲಿಲ್ಲ. ಯಾಕಂದರೆ ನಮ್ಮ ಜನರಿಗೆ ಜಾಹೀರಾತ ಬೇಕು, ಪ್ರಚಾರ ಬೇಕು. ಪ್ರಚಾರ ಇರಲಿಲ್ಲ ಅಂದರೆ ನಾವು ವಸ್ತುಗಳನ್ನು ತೆಗೆದುಕೊಳ್ಳೋದನ್ನೇ ಇಲ್ಲ. ಈಗಂತೂ ಅವ್ರು ಟಿ ವಿ ಅವ್ರು ಏನು ತೋರಿಸ್ತಾರೆ ಅದ್ರನ್ನ ಅಷ್ಟೇ ನಾವು ಬಳಸೋದು. ನೋಡ್ರಿ, ಅವ್ರು ನಮಗೆ ಹಲ್ಲು ತಿಕ್ಕೋದು ಬೇಷ್ಟ, ಬ್ರಷ್ ಸಹಿತ ಇದೇ ಇರಬೇಕಂತ ಅವ್ರು ಹೇಳಿದಾಗ ನಾವು ಇದನ್ನು ತಿಕ್ಕೋದು. ಸಾಬಣ ಇದನ್ನು ಹಚ್ಕೊಡ್ರಿ ಅಂತ ಹೇಳಿದಾಗ ಆ ಸಾಬಣ ನಾವು ಹಚ್ಕೊಳ್ಳೋದು. ನಮ್ಮ ಹಿಂದಿನ ಹಿರಿಯರು ಏನು ಹೇಳಿದ್ರು ಅದು ನಮ್ಮ ಲಕ್ಷ್ಯಕ್ಕಿಲ್ಲ. ಟಿ ವಿಯಾಗ ತೋರಿಸಿದ್ರು, ಈ ಸಾಬಣ ಹಚ್ಕೊಡ್ರಿ ಚಂದ ಕಾಣ್ತೀರಿ ಅಂತ ಆ ಸಾಬಣ ಹಚ್ಕೊಳ್ಳೋದು. ಈ ಪೇಸ್ಟ, ಈ ಬ್ರಷ, ಇವುಗಳನ್ನೆಲ್ಲ ಬಳಸ್ರಿ ಅಂತ ಜಾಹೀರಾತು ಮಾಡ್ತಾರೆ. ನಾವು ಅತ್ರನನ್ನು ಬಳಸ್ತೀವಿ. ಹಾಗೆ ಚಪ್ಪಲ್ದು ಜಾಹೀರಾತು ಮಾಡ್ತಾರೆ. ಇವನು ಜಾಹೀರಾತು ಮಾಡೋರು ಯಾರು? ಆದರೂ ಸಹಿತ ಆತ ಆಸೆಯನ್ನು ಬಿಡಲಿಲ್ಲ. ಹಾಗೆ ಮಾಡ್ತಾನೆ ಇದ್ದ. ಸಾವಕಾಶವಾಗಿ ವ್ಯಾಪಾರ ಶುರು ಆಯಿತು. ಮುಂದೆ 7-8 ವರ್ಷದಲ್ಲಿ ಆ ಸಣ್ಣಂಗೆ ದಾರಿ ಮೇಲೆ ಚಪ್ಪಲಿ ಹೊಲಿಯುವಂಥ ಒಬ್ಬ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆದಿದ್ದ ಅಂದರೆ 13 ಕೋಟಿ ರೂಪಾಯಿ ಮಾಲೀಕನಾಗಿದ್ದಂತೆ. ಈಗ ದಾರಿ ಮೇಲೆ ಚಪ್ಪಲ್ ಹೊಲಿತಿದ್ದಿಲ್ಲ, ಅವನದೇ ಒಂದು ದೊಡ್ಡದಾದಂಥ ಚಪ್ಪಲದ ಅಂಗಡಿಯನ್ನು ಹಾಕಿದ್ದ. ಅವನ ಕೈಯಲ್ಲೇ 10 ಜನ ಕೆಲಸ ಮಾಡುವವರು, ಅವನು ಮಾಲಕನಾಗಿದ್ದ. ಈ ಘಟನೆಯನ್ನು ಇವರು ನಾನಿ ಪಾಲ್ಕಿವಾಲಾ ನೋಡಿದ್ರಲ್ಲ, ಅವಾಗ ಇವರಿಗೆ ಸಣ್ಣವರಿದ್ದಾಗ ಅವ್ರ ಮನೆಯವ್ರ ತಾಯಿ ತಂದೆಗಳು ಹೇಳ್ತಿದ್ರಂತೆ, ನೀನು ಪ್ರೊಫೆಸರ್ ಆಗಬೇಕು, ಲೆಕ್ಚರ್ ಆಗಬೇಕು, ಹಾಗೆ ನೀನು ಅಭ್ಯಾಸ ಮಾಡು. ಅವಾಗ ಇವ್ರು ಅಂದ್ರಂತ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ, ನಾನು ವಕೀಲ ಆಗ್ಬೇಕಂತ ಮಾಡೇನಿ ಅಂಥೇಳಿ ಇವ್ರು ಅವಾಗ ಹೇಳಿದ್ರಂತ. ಒಬ್ಬ ಚಪ್ಪಲ್ ಹೊಲಿಯುವಂಥ ಮನುಷ್ಯ ಸಹಿತ, ದಾರಿ ಮೇಲೆ ಚಪ್ಪಲ್ ಹೊಲಿಯುವಂಥ ಮನುಷ್ಯ ಸಹಿತ ಅಷ್ಟು ದೊಡ್ಡ ಎತ್ತರಕ್ಕೆ ಪರಿಶ್ರಮದಿಂದ ಬೆಳಿಲಿಕ್ಕೆ ಸಾಧ್ಯ ಆದ ಅಂದರೆ ವಕೀಲ ಯಾಕೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಿದ್ರು. ನಾವು ಈಗಿನವರೆಲ್ಲ ಏನಂತೀವಿ, ನಾವು ಹಳ್ಳ್ಯಾಗ ಹುಟ್ಟಿದ್ವಿ ಅದಕ್ಕೆ ನಮಗೆ ಬೆಳಿಲಿಕ್ಕೆ ಸಾಧ್ಯ ಆಗಲಿಲ್ಲ, ನಾವು ಬಡವ್ರ ಮನೆಯಲ್ಲಿ ಹುಟ್ಟಿದ್ವಿ ಅದಕ್ಕೆ ನಮಗೆ ಬೆಳಿಲಿಕ್ಕೆ ಸಾಧ್ಯ ಆಗಲಿಲ್ಲ, ನಮಗೆ ಯಾರೂ ಪ್ರೋತ್ಸಾಹ ಮಾಡಲಿಲ್ಲ ಅದಕ್ಕೆ ನಾವು ದೊಡ್ಡವರಾಗಲಿಲ್ಲ ಅಂತ ನಾವೆಲ್ಲ ಹೇಳ್ತೀವಿ. ಆದರೆ ನಮಗೆ ಯಾರೂ ಮಾಡುವಂಥ ಅವಶ್ಯಕತೆ ಇಲ್ಲ. ಉದ್ಯಮೇನೈವ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈ ನಹಿ ಸುಪ್ತಸ್ಯ ಸಿಂಹಸ್ಯ ಮುಖೇ ಪ್ರವಿಶಂತಿ ಮೃಗಾಹ. ಉದ್ಯಮ ಇತ್ತು ಅಂದರೆ ಎಂಥ ಮನುಷ್ಯನ ಇರಲಿ ಆತನ ಕಾರ್ಯಗಳು ಸಿದ್ಧಿಸ್ತಾವು. ಇನ್ನು ಒಂದು ವೇಳೆ ಉದ್ಯಮ ಇರಲಿಲ್ಲ ಅಂದರೆ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ,
ಅವನ ಇಚ್ಛೆಗಳೇನು ಪೂರೈಸುವುದಿಲ್ಲ. ಈಗ ಅರಣ್ಯದಲ್ಲಿ ಸಿಂಹ ಇದ್ರೂ ಸಹಿತ ಅದು ತನ್ನ ಆಹಾರಕ್ಕಾಗಿ ಬೇಟೆ ಆಡಲೇಬೇಕು. ನಾನು ಅರಣ್ಯದ ರಾಜ ಅದನಿ, ನೀವೆಲ್ಲ ಪ್ರಾಣಿಗಳು ಬಂದು ನಾನು ಬಾಯಾಗಿ ಬಿಡ್ರಿ ಅಂತಂದ್ರೆ ಯಾವ ಪ್ರಾಣಿನೂ ಬಂದು ಬಾಯಾಗಿ ಬೀಳುವುದಿಲ್ಲ. ಹಾಗೆ ನಾ ಭಾಳ ದೊಡ್ಡ ವ್ಯಕ್ತಿ ಅದನಿ, ಎಲ್ಲ ನಾ ಕುಳಿತಲ್ಲೇ ಬರಲಿ ಅಂತಂದ್ರೆ ಏನೂ ಆಗೋದಿಲ್ಲ, ದುಡಿತಾ ಇರಬೇಕು ಅಂತ. ಆಗ ಕೆಲಸ ಮಾಡುವುದು ಯುವಕರು, ನಾವೆಲ್ಲ ರೈತರು, ಹಳ್ಳಿಗಳಲ್ಲಿ ಎಲ್ಲರೂ ದುಡಿತಾ ಇರ್ತೀವಿ. ಆದರೆ ಈಗಿನ ಒಂದು ಯುವಕರು ಅದಾರಲ್ಲ, ನೋಡಬೇಕು, ಕೆಲವರೆಲ್ಲ ಶಹರದಲ್ಲಿ ಇರ್ತಾರೆ ಹುಡುಗರು, ಎಲ್ಲರೂ ಅಂತಲ್ಲ, ಕೆಲವರು ಈಗಿನ ಯುವಕರು ಅದಾರ, ಅವರಿಗೆ ಮೊಬೈಲ್ ಬ್ಯಾಲೆನ್ಸ್ ಸಹಿತ ಅವರು ಹಳ್ಳಿಯಾಗಿ ದುಡಿಯುವಂಥ ತಾಯಿ ತಂದೆನೇ ಹಾಕಬೇಕು. ಇನ್ನು ಅವನು ಮೊಬೈಲ್ ಬ್ಯಾಲೆನ್ಸ್ ಹಾಕಾಕ ಶ್ರಮ ಇರಲಾರ್ದಂಥ ಮನುಷ್ಯ ಭಾರತಕ್ಕೆ ಹೆಂಗೆ ಬ್ಯಾಲೆನ್ಸ್ ಆಗಾವ ಮುಂದೆ? ಇವನಿಂದ ಏನು ಭಾರತ ಉದ್ಧಾರ ಆಗೋದು? ಇಂಥವ್ರು ನಾವು ಎಷ್ಟು ಕೋಟಿ ಜನ ಇದ್ರೆ ಏನಾಗೋದು? ಆದರೆ ಮನುಷ್ಯ ಬೇಕೊಂದಿಷ್ಟು ಜಿದ್ದು ಬೇಕಾಗ್ತದೆ, ಪರಿಶ್ರಮ ಬೇಕಾಗ್ತದೆ. ಯಾರ್ಯಾರ ನಮ್ಮನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ದೊಡ್ಡವ್ರು ಮಾಡಿದ್ರೆ ಅದ್ರಾಗೇನು ಮಜಾ ಇರೋದಿಲ್ಲ. ನಾವೇ ದೊಡ್ಡವರಾಗಬೇಕು, ಬೆಳೆದು ಅಲ್ಲಿವರೆಗೆ ಹೋಗಬೇಕು. ಒಂದು ವೇಳೆ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ, ಅಪಯಶ ನಾವು ಆಗೋಣ, ನಮ್ಮಿಂದ ಅದು ಸಾಧ್ಯನೇ ಇಲ್ಲ ಅಂತ ನಾವು ಭಾವಿಸೋಣ, ಚಿಂತಿಲ್ಲ, ನಾನು ಮಾಡಿದೆ ಆಗಲಿಲ್ಲ ಅಂತ ಅದರಲ್ಲಿ ಸಂತೋಷ ಇರ್ತದೆ. ಆದರೆ ಇನ್ನೊಬ್ಬರದ ಮೇಲೆ ಬೇಡ, ಹಾಗೆ ನಾವು ಇರಬೇಕು. ಒಬ್ಬ ಅಮೇರಿಕಾದಲ್ಲಿ ಒಬ್ಬ ಹೆಣ್ಮಗಳಿದ್ದಳು, ವಿಲ್ಮಾ ರುಡಾಲ್ಫ್ ಅಂತ ಆಕೆ ಹೆಸರು. ಆಕೆಗೆ 1960ರಲ್ಲಿ ರಷ್ಯಾದಲ್ಲಿ ನಡೆದಿರುವಾಗ ಒಲಿಂಪಿಕ್ಸ್ದಲ್ಲಿ 3 ಗೋಲ್ಡ್ ಮೆಡಲ್ಗಳು ಸಿಕ್ಕು. ನೋಡ್ರಿ ಆಕೆದ ಜೀವನ ಹೇಗಿತ್ತು. ಆಕೆ ದೊಡ್ಡ ಕುಟುಂಬ ಅವ್ರದ್ದು. ಆಕೆಯ ತಂದೆಗೆ ಇಬ್ಬರು ಹೆಂಡ್ರು 22 ಜನ ಮಕ್ಕಳು. ಈಕೆ 20ನೇ ನಂಬರ್ದವಳು. ಸಣ್ಣವರಿರುವ ಪೋಲಿಯೋ ಆಯಿತು. ಒಂದು ಕಾಲಿಗಂತೂ ಪ್ರಜ್ಞೆನೇ ಇರಲಿಲ್ಲ, ಪೋಲಿಯೋನೇ ಇರಲಿಲ್ಲ, ಅದರಲ್ಲಿ ಜೀವಂತಿಕೆನೇ ಇರಲಿಲ್ಲ. ವೈದ್ಯರಿಗೆ ತೋರಿಸಿದ್ರು. ಆವಾಗ ಡಾಕ್ಟರ್ ಹೇಳಿದರು, ಈಕೆ ಜೀವನದಾಗ ಎಂದೂ ನಡಿಲಿಕ್ಕೇ ಸಾಧ್ಯ ಇಲ್ಲ ಅಂತ ಹೇಳಿದರು. ಇನ್ನೇನು ಮಾಡೋದು? ಆದರೂ ಸಹಿತ ಆ ಸಣ್ಣ ಹೆಣ್ಮಗಳು ಹಾಗೆ ಏನಾರು ಪ್ರಯತ್ನ ಮಾಡ್ತಿದ್ದಳು. ಆಕೆಯ ವಯಸ್ಸಿಗೆ 12 ವರ್ಷಕ್ಕೆ ನಡಿಲಿಕ್ಕೆ ಶುರು ಮಾಡಿದಳಂತ. ಅಲ್ಲಿವರೆಗೆ ನಡಿಲಿಕ್ಕೇ ಬರ್ತಿರ್ಲಿಲ್ಲ. ಆ ಬಳಿಕ ಮುಂದೆ ಸಾವಕಾಶವಾಗಿ ಸ್ವಲ್ಪ ಓಡುವುದು, ತಿರುಗಾಡುವುದು ಮಾಡುವವಳು. ತಡ ಮಾಡೇನೆ ಸಾಲಿಗೆ ಹಾಕಿದರು, ಓಡಲಿಕ್ಕೆ ಶುರು ಮಾಡಿದಳು. ಮುಂದೆ ಆಕೆ 1940ರಲ್ಲಿ ಹುಟ್ಟಿದ್ದಳು. 1960ರಲ್ಲಿ ಒಂದು 20 ವರ್ಷದ ನಂತರ ರಷ್ಯಾದಲ್ಲಿ ನಡೆದಿರುವಂಥ ಒಲಿಂಪಿಕ್ಸ್ದಲ್ಲಿ ಒಂದೇ ಸಮಯಕ್ಕೆ 3 ಗೋಲ್ಡ್ ಮೆಡಲ್ಗಳನ್ನು ಪಡೆದುಕೊಂಡಳು. ನೋಡ್ರಿ, ಅದು ಹೇಗದ ಅಂದರೆ 100 ಮೀಟರ್ ಓಟದಲ್ಲಿ 1 ಗೋಲ್ಡ್ ಮೆಡಲ್, 200 ಮೀಟರ್ ಓಟದಲ್ಲಿ 2ನೇ ಗೋಲ್ಡ್ ಮೆಡಲ್, ಆನಂತರ 400 ಮೀಟರ್ ಓಟದಲ್ಲಿ 3ನೇ ಗೋಲ್ಡ್ ಮೆಡಲ್ ಅನ್ನು ತೆಗೆದುಕೊಂಡ್ಲು. ನಾವಂತೀವಿ ಅದೇನು ದೊಡ್ಡದ್ರಿ ಗೋಲ್ಡ್ ಮೆಡಲ, ಯಾರು ತೆಗೆದುಕೊಳ್ತಾರ ಅಂತ ಅನ್ಬೋದು ನಾವು. ನಿಮಗೆ ಗೋಲ್ಡ್ ಮೆಡಲ್ ಅಂದರೆ ಗೊತ್ತಿರಬೇಕಲ್ಲ. ಭಾರತ ದೇಶಕ್ಕೆ ಅಥ್ಲೆಟಿಕ್ಸ್ದಲ್ಲಿ ಇಲ್ಲಿವರೆಗೆ 140-50 ಕೋಟಿ ಸಮೀಪ ಬಂದೀವಿ ನಾವು. ಆಕೆದೇನ್ರಿ 3 ಗೋಲ್ಡ್ ಮೆಡಲ್ ಅಂತಂದು ಅನ್ಬೋದು. ಆಕೆ 3 ಪಡೆದುಕೊಂಡಾಳ. ನಾವು 140 ಕೋಟಿ ಜನ ಕೂಡಿ ಇಲ್ಲಿವರೆಗೆ 1990ರಿಂದ ಒಲಿಂಪಿಕ್ಸ್ದಾಗ ನಾವೆಲ್ಲರೂ ಭಾಗವಹಿಸ್ತಾ ಇದ್ವಿ. ಭಾರತೀಯ ಎಲ್ಲ ಹುಡುಗರು ಭಾಗವಹಿಸ್ತಾರೆ. ಇಲ್ಲಿವರೆಗೆ ಅಥ್ಲೆಟಿಕ್ದಲ್ಲಿ ಅಂದರೆ ವೈಯಕ್ತಿಕವಾಗಿ ಆಡುವಂಥ ಆಟದಲ್ಲಿ ಬರೀ 1ದೇ ಗೋಲ್ಡ್ ಮೆಡಲ್ ಸಿಕ್ಕದು. ಅದು ಎಲ್ಲರೂ ಕೂಡಿ ಆಟ ಆಡೋದ್ರಲ್ಲಿ ಹಾಕಿ ಇಂಥವೆಲ್ಲ ಕೂಡಿ 35 ಗೋಲ್ಡ್ ಮೆಡಲ್ಗಳು ಸಿಕ್ಕಾವ. ಆಕೆ ಒಬ್ಬಕ್ಕಿನೇ 3 ಗೋಲ್ಡ್ ಮೆಡಲ್ಗಳನ್ನು ಪಡೆದುಕೊಂಡ್ರು. ಹೇಗಿರಬೇಕು, ಜಿದ್ದು ಹೇಗಿರಬೇಕು ಅಂತ. ಅದಕ್ಕೆ ಇನ್ನೊಬ್ಬ ಸುಭಾಷಿತಕಾರ ಹೇಳ್ತಾನೆ, ಆತ ಒಂದು ರೂಪಕ್ಕೆ ಕೊಡ್ತಾನೆ. ಆತ ಒಂದು ಕತೆ ಹೇಳುವುದು ಏನು ಅಂದರೆ, ಒಂದು ಇರುವಿತ್ತಂತ. ಆ ಇರುವಿಗೆ ಒಂದು ದಿವಸ ಹಾರಿ ಹೋಗುವಂಥ ಹದ್ದ ಕೇಳ್ತಿತ್ತು. ಏನು ಇರುವಿ, ಇಷ್ಟು ಸಣ್ಣದದಿ, ಇಷ್ಟು ಸಣ್ಣ ಕಾಲ, ನೀ ಹೆಂಗರೇ ನಡಿತಿ, ಏನು ನಿನ್ನ ವೇಗ ಅಂತ ಹೇಳಿ ಗರುಡ ಇದಕ್ಕೆ ಅಪಹಾಸ್ಯ ಮಾಡ್ತಿತ್ತ. ಅವಾಗ ಇರುವಿ ಹೇಳ್ತು, ಹಾಗಾದ್ರೆ ನೀ ನನ್ನ ಜೊತೆ ನಡಿಲಿಕ್ಕೆ ಸಾಧ್ಯ ಏನು ಅಂತಿದ್ದು ಇರುವಿ. ನಾನು ಭಲೇ ಸಣ್ಣದಾಗಿ ನಡಿಬಹುದು, ಆದರೆ ನೀರೇ ನನ್ನಷ್ಟು ನಡಿತೇನು ಅಂತಿತ್ತು.
ನಂದೇನು ವೇಗ ತಾಸಿಗೆ ನಾನು 50-60 ಕಿಲೋಮೀಟ್ರ್ ಹೋಗಬಹುದು ಅಂತ ಯಾವುದು ಹೇಳ್ತು? ಗರುಡ ಹದ್ದು ಹೇಳಿತಂತ. ಅದು ಆಕಾಶದಲ್ಲಿ ಹಾರೋದು. ಇದು ಇರುವಿ ನೆಲದ ಮೇಲೆ ಸಣ್ಣ ಕಾಲಿಟ್ಕೊಂತ ಹೋಗೋದು. ಅವಾಗ ಒಂದು ದಿವಸ ಅದು ಅಂತಂತ ಇರುವಿ, ನೋಡು ಹಂಗಾದ್ರೆ ನಾನು ಜೋಡಿ ಬಾ ನೀನು ನಡಿಲಿಕ್ಕೆ ಅಂತ. ನಮ್ಮ ಇಬ್ಬರ ಮಧ್ಯದಲ್ಲಿ ಓಟ ಹಚ್ಚುನು, ಯಾರು ಗೆಲ್ತಾರೆ ನೋಡು ನಾನು. ಅವಾಗ ಅದು ಹದ್ದಂತ, ಇದೇನು ಇದು ಇರುವಿ ಹುಚ್ಚರಂಗೆ ಹೇಳ್ತದ, ನಾ ಆಕಾಶದೊಳಗೆ ಹಾರ್ತೀನಿ, ಇದು ನೆಲದ ಮೇಲೆ ನಡೀತದ, ನನ್ನ ಜೋಡಿ ಓಟಕ್ಕೆ ಬಾ ಅಂತದ, ಏನಿದ್ರದು ಅಂತ. 100 ಕಿಲೋಮೀಟ್ರ್ ಓಟಕ್ಕೆ ತಯಾರಾದರು ಇಬ್ಬರು. 100 ಕಿಲೋಮೀಟ್ರ್ ಓಡೋದು, ಯಾರು ಮುಂದೆ ಬರ್ತಾರೆ ನೋಡುನು ಅಂತಂದು. ಆಯಿತು, ಎರಡೂ ನಿಂತು. ಇದು ಇರುವಿ ಸಣ್ಣಂಗೆ ಹೊರಟಂತ. ಇದು ಹದ್ದ, ನಾನು ಹೋಗ್ತೀನಿ ಮಾಡ್ತೀನಿ ಅಂತ ಹೇಳಿ ಇದು ಹಾಗೆ ಮಲ್ಕೊಂಡೇ ಇತ್ತು. ಭಾಳ ಅದಕ್ಕೆ ಶಕ್ತಿ ಅದ ಅಂತ ಭರವಸೆ ಇತ್ತು. 100 ಕಿಲೋಮೀಟ್ರ್ ಇರುವಿ ಹೋಯ್ತಂತ, ಹದ್ದು ಹೋಗಲೇ ಇಲ್ಲ. ಅದಕ್ಕೆ ಸುಭಾಷಿತಕಾರ ಏನು ಹೇಳಿದ ಅಂದರೆ, ಗಚ್ಚನ್ ಪಿಪೀಲಿಕಾ ಯಾತಿ ಯೋಜನಾನಾಂ ಶತಾನ್ಯಪಿ ಅಗಚ್ಚನ್ ವೈನತ್ಯಯೋ ಅಪಿ ಪದಮೇಕಂ ನ ಗಚ್ಚತಿ ಅಂತ. ಚಲಿಸುವಂಥ ಇರುವಿ, ನಡೆಯುವಂಥ ಇರುವಿ 100 ಯೋಜನೆಗಳನ್ನು ತಲುಪಬಹುದು. ಆದರೆ ನಡಿಲಾರ್ದಂಥ ಹದ್ದ ಒಂದು ಹೆಜ್ಜೆ ಸಹಿತ ಮುಂದೆ ಹೋಗುವುದಿಲ್ಲ. ಹಾಗೆ ದುಡಿಯುವಂಥ ಮನುಷ್ಯ, ಹಿಮ್ಮತ್ತಿರುವಂಥ ಮನುಷ್ಯ ಎಷ್ಟಾದರೂ ಆತ ದುಡಿಬಹುದು, ಗಳಿಸಬಹುದು. ಆದರೆ ಎಷ್ಟೇ ಸಾಮರ್ಥ್ಯ ಇದ್ದು ಶಕ್ತಿ ಇದ್ದು ಆತ ದುಡಿಯುವ ಮನಸ್ಸೇ ಇರಲಿಲ್ಲ ಅಂದರೆ ಅವನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಏನೂ ಮಾಡಲಿಕ್ಕೆ ಸಾಧ್ಯ ಆಗುದು. ಗಚ್ಚನ್ ಪಿಪೀಲಿಕಾ, ಪಿಪೀಲಿಕಾ ಅಂದರೆ ಇರುವಿ. ಗಚ್ಚನ್ ಪಿಪೀಲಿಕಾ ಯೋಜನಾನಾಂ ಶತಾನ್ಯಪಿ, 100 ಯೋಜನೆಗಳವರೆಗೆ ಹೋಗಬಹುದು. ಆದರೆ ನಡಿಲಾರದಂಥ ಹದ್ದ ಒಂದು ಹೆಜ್ಜೆ ಸಹಿತ ಹೋಗುವುದಿಲ್ಲ. ಪದಮೇಕಂ ನ ಗಚ್ಚತಿ, ಒಂದು ಹೆಜ್ಜೆ ಸಹಿತ ಅದು ಮುಂದೆ ಹೋಗುವುದಿಲ್ಲ. ಹೇಗಿರ್ಬೇಕು ನೋಡ್ರಿ. ಆದ್ದರಿಂದ ನಾವು ಕೆಲಸ ಮಾಡ್ತಾ ಇರಬೇಕು, ದುಡಿತಾ ಇರಬೇಕು. ಅದರ ಫಲ ಎಷ್ಟೇ ಬರಲಿ ಅದನ್ನು ಸ್ವೀಕರಿಸುವುದು. ಇನ್ನೊಬ್ಬರ ಫಲ ಮತ್ತು ಹೆಚ್ಚಿಗೆ ಫಲ ಬೇಕಂತ ಏನು ಆಸೆ ಮಾಡ್ತೀವಲ್ಲ, ಆ ಕಾರ್ಯಗಳು, ಅಂಥ ಕಾರ್ಯಗಳು ನಮ್ಮನ್ನು ಬಂಧಿಸ್ತಾವು. ಅದು ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿ ನಾಣ್ಯತೇತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೇಯನ್. 100 ವರ್ಷದವರೆಗೆ ಬದುಕುವ ಇಚ್ಛೆಯನ್ನು ಮಾಡಬೇಕು. ಆದರೆ ಬರೇ ಬದುಕುವುದಷ್ಟೇ ಅಲ್ಲ, ಕೆಲಸಗಳನ್ನು ಮಾಡ್ತಾ ಬದುಕಬೇಕು. ಮತ್ತು ಆ ಕೆಲಸಗಳು ಹೇಗಿರಬೇಕು ಅಂದರೆ, ಆ ಕೆಲಸಗಳು ನಮಗೆ ದುಃಖವನ್ನು ಕೊಡಬಾರ್ದು ಅಂತ. 100 ವರ್ಷದವರೆಗೆ ಕೆಲಸ ಮಾಡಿದರೂ ಸಹಿತ ದುಃಖ ಆಗಿರಬಾರದು. ಮುಕ್ತಿ ಅಂದರೆ ಯಾವುದು? ಮುಕ್ತಿ ಅಂದರೆ ಕರ್ಮಗಳನ್ನು, ಕೆಲಸವನ್ನು ಬಿಡುವುದು ಮುಕ್ತಿ ಅಲ್ಲ. ಕೆಲಸಗಳನ್ನು ಮಾಡಿರಬೇಕು, ಆದರೆ ಆತ ಬಂಧಿತನಾಗಿರಬಾರ್ದು. ಅದು ಮುಕ್ತ ಜೀವನ. ಬಹಳ ಜನ ಏನು ತಿಳ್ಕೊಳ್ತಾರೆ, ಮುಕ್ತಿ ಅಂದರೆ ಕೆಲಸ ಬಿಡುವುದಂತ ತಿಳ್ಕೊಳ್ತಾರೆ. ಕೆಲಸ ಬಿಡುವುದು ಮುಕ್ತಿ ಅಲ್ಲ. ಕೆಲಸ ಮಾಡ್ತಾನೇ ಇರಬೇಕು, ಆದರೆ ಆ ಕೆಲಸಗಳಲ್ಲಿ ನಾವು ಬಂಧಿತರಾಗಿರಬಾರ್ದು. ಹೀಗೆ ಒಂದು ವೇಳೆ ಮಾಡಿದ್ವಿ ಅಂದರೆ ನಾವು ಎಷ್ಟು ವರ್ಷ ಇರ್ತೀವಿ ಅಷ್ಟು ವರ್ಷ ನಾವು ಮುಕ್ತರಾಗೇ ಇರ್ತೀವಿ. ಅಷ್ಟು ವರ್ಷ ನಾವು ಮುಕ್ತರಾಗೇ ಇರ್ತೀವಿ. ನಾವು ಕೆಲಸ ಮಾಡೋದು ಬೇಡ, ಯಾರೇ ಜ್ಞಾನಿಗಳದಾರ, ಎಂಥವರೇ ಅದಾರ ಅಂತ ಇಟ್ಕೊಳ್ಳೋಣ, ಅವ್ರದ್ದು ಶರೀರ ನಡಿಬೇಕಾ? ನಡಿಬಾರದು. ಉಣ್ತಾರಂತಂದ್ರೆ ಸ್ವಲ್ಪ ಚಲನೆ ಒಲನರೇ ಬೇಕಲ್ಲ. ಮುಕ್ತ ಆಗ್ಯಾನಂದ್ರೆ ಯಾವಾಗಲೂ ಮಲ್ಕೊಂಡದಾನಂದ್ರೆ ಅರ್ಥ ಏನು? ಮುಕ್ತದಾನಂದ್ರೆ ಎದ್ದೇ ಇಲ್ಲ ಅಂದ್ರೆ ಏನದ್ರ ಅರ್ಥ? ಅಂದ್ರೆ ಹೋಗ್ಯಾನ ಅಂತದ್ರ ಅರ್ಥ. ಇಲ್ಲಿ ಯಾರ ಇರ್ತಾರ ಅವ್ರ ಕಣ್ಣರೇ ಅಲಗಾಡಬೇಕು, ಮಾತರೇ ಮಾತಾಡಬೇಕು, ಕೈಯರೇ ಚಲಿಸಬೇಕು, ಏನೂ ಇಲ್ಲ, ಸುಮ್ಮ ಕೂತಾನಂದ್ರೆ ಏನದ್ರ ಅರ್ಥ? ಎಷ್ಟು ದಿವಸ ಕೂಡುವುದು? ಹಾಗ ದಿವಸ ತುಂಬ ಕೆಲಸ ಮಾಡುವುದು, ಮನೆಯಲ್ಲೇ ಇರುವುದು, ಮನೆಯಲ್ಲೇ ಇದ್ದು ಮುಕ್ತರಾಗುವುದು, ಹೊಲದಾಗನೇ ದುಡಿಯೋದು, ಹೊಲದಲ್ಲಿಲ್ಲದೆ ಮುಕ್ತರಾಗುವುದು. ನೌಕರಿನೋ ವ್ಯಾಪಾರೋ ಉದ್ಯೋಗೋ ಏನೇ ಮಾಡೋಣ ನಾವು, ಆ ಉದ್ಯೋಗನೇ ನಮಗೆ ಸಾಧನ ಆಗಬೇಕು. ಹೊಲದಿಂದ ಒಕ್ಕಲ್ತನ ಬಿಟ್ಟು ಮತ್ತೊಂದು ಮಾಡೋದಂತಲ್ಲ, ಒಕ್ಕಲ್ತನ ಹೀಗೆ ಮಾಡುವುದು, ಆ ಒಕ್ಕಲ್ತನ ನಮ್ಮ ಮುಕ್ತಿಗೆ ಕಾರಣ ಆಗಬೇಕು.
ನಾವು ವ್ಯಾಪಾರ ಹೀಗೆ ಮಾಡುವುದು, ಆ ವ್ಯಾಪಾರ ನಮ್ಮನ್ನು ಮುಕ್ತರನ್ನಾಗಿಸಬೇಕು, ಅದು ಮುಖ್ಯ. ಅಪ್ಪುಗಳು ಆ ರೀತಿ ಅವ್ರು ಬದುಕ್ತಿದ್ರು, ನಾವೆಲ್ಲ ನೋಡ್ತಿದ್ದೀವಲ್ಲ. ಒಂದು ಪ್ರಸಂಗವನ್ನು ನಿಮಗೆ ಹೇಳಬೇಕು. ನಾವು ಮೂಡಲ್ಗಿ ಅಂತ ಒಂದು ಊರದ, ಜಮಖಂಡಿ ಆ ಕಡೆ ಒಂದು ಗೋಕಾಕ್ ಕಡೆ ಒಂದು ಮೂಡಲ್ಗಿ ಅಂತ ಒಂದು ಊರದ. ಆ ಊರಿನಲ್ಲಿ ಅಪ್ಪುಗಳ ಪ್ರವಚನ ನಡೆದಿತ್ತು. ನಾವು ಎಲ್ಲರೂ ಅವ್ರ ಸೇವಾಕಿದ್ದೀವಿ. ಆ ಸಮಯಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು. ಅವರು ಇವರಿಗೆ ಆಶ್ರಮಕ್ಕಂತ, ವಿಜಯಪುರ ಆಶ್ರಮಕ್ಕಂತ 5 ಕೋಟಿ ರೂಪಾಯಿಯನ್ನು ಕೊಡ್ತೀವಿ ಅಂತ ಒಂದು ಪತ್ರ ಕಳಿಸಿದರು. ಅವಾಗ ಇವರಿಗೆ ಪತ್ರ ಬಂತು. ನಮಗೆಲ್ಲ ಸ್ವಾಮಿಗಳಿಗೆ ಕೂಡಿಸಿದ್ರು. ನೀವು ಯಾರಾದರೂ ಸರ್ಕಾರಕ್ಕೆ ರೊಕ್ಕ ಬೇಕಂತ ಪತ್ರ ಹಾಕಿರಿ ಏನಂತ ಕೇಳಿದರು. ನಾವು ಯಾರೂ ಹಾಕಿಲ್ಲ ಅಂತ ಹೇಳಿದ್ವಿ. ಆವಾಗ ಅಪ್ಪುಗಳು ಸರ್ಕಾರಕ್ಕೆ ಪತ್ರ ಬರೋದ್ರು. ಏನು ಅಂದರೆ, ಈಗ ನಮ್ಮ ಆಶ್ರಮದಲ್ಲಿ 5 ಕೋಟಿ ರೂಪಾಯಿ ಬಳಸಿ ಅಂಥದ್ದು ಯಾವುದೂ ಕೆಲಸ ಮಾಡ್ತಾ ಇಲ್ಲ. ಆದ್ದರಿಂದ ನೀವೇನು ಕೊಡ್ಬೇಕಂತ ಮಾಡಿರಿ ನಮ್ಮ ಆಶ್ರಮಕ್ಕೆ, ನಮಗೇನು ಅವಶ್ಯಕತೆ ಇಲ್ಲ, ಬೇರೆ ಯಾರಿಗೆ ಅವಶ್ಯಕತೆ ಐತಿ ಅವ್ರು ಕೊಡ್ರಿ ಅಂತ ಇವ್ರು ಹೊಳ್ಳಿ ಪತ್ರ ಬರೋದ್ರು. ಆ ಬಳಿಕ ನಾವೆಲ್ಲ ಅವಾಗ ಇನ್ನೂ ಸಣ್ಣವರು, ಅವಾಗ ಅಪ್ಪುಗಳಿಗೆ ನಾವು ಕೇಳಿದ್ವಿ, ಮತ್ತು ಹೆಂಗ್ರಿ ನಮ್ಮ ಆಶ್ರಮಗಳೆಲ್ಲ ಬೆಳವಣಿಗೆ ಆಗುವುದು, ನಮ್ಮದು ನಡೆಯೋದು ಹೆಂಗ ಅಂತ ಕೇಳಿದಾಗ ಅಪ್ಪುಗಳು ಏನಂತಿದ್ರು ಅಂದರೆ, ನೀವು ದುಡಿದು ಜೀವನ ಸಾಗಿಸ್ಬೇಕು, ಬೇಡ್ಕೊಂಡಲ್ಲ. ಮತ್ತು ನಾವು ಏನು ದುಡಿಯೋದು, ನಿಮಗೆ ಒಕ್ಕಲ್ತನ ಬರ್ತಿತ್ತು ಅಂದ್ರೆ ಒಕ್ಕಲ್ತನ ಮಾಡ್ರಿ, ನಿಮಗೆ ಜ್ಞಾನದ ಪ್ರಸಾರ ಮಾಡ್ತಿದ್ರಿ ಅಂದರೆ ಜ್ಞಾನದ 4 ಮಾತುಗಳನ್ನು ಹೇಳ್ರಿ, ಅವ್ರಿಗೆ ಒಳ್ಳೇದಾಗ್ತದೆ, ಅದರಿಂದ ಜೀವನ ಸಾಗಿಸ್ರಿ. ಅಥವಾ ನಿಮ್ಮ ಸನ್ಯಾಸಿಗಳಾಗಿರ್ತೀರಿ, ನಿಮಗೆ ಹೊಲ ಇಲ್ಲ ಅಂತ ಇಟ್ಕೊಡ್ರಿ, ಯಾರ್ದು ಹೊಲ ಅದಲ್ಲ ಅವ್ರ ಹೊಲ್ದಾಗ ಹೋಗಿ ಕೆಲಸ ಮಾಡ್ರಿ ಅಂತಿದ್ರು ಅಪ್ಪುಗಳು. ಅವ್ರ ಹೊಲ್ದಾಗ ಕೆಲಸ ಮಾಡ್ರಿ. ನಾವು ಮಲ್ಲಿಕಾರ್ಜುನ ಅಪ್ಪುಗಳು ಸಹಿತ ಸರ್ಕಾರದಿಂದ ಇಲ್ಲಿವರೆಗೆ ರೊಕ್ಕ ತೆಗೆದುಕೊಂಡಿಲ್ಲ, ನಾವು ತೆಗೆದುಕೊಂಡಿಲ್ಲ. ಮತ್ತು ಒಂದು ವೇಳೆ ನೀವು ತೆಗೆದುಕೊಂಡ್ರೆ ಹೆಂಗಾಗೋದು? ನೀವೇನು, ನಾವು ಪುಸ್ತಕ ಓದಿ ಜನರಿಗೆ ಹಂಚ್ರಿ, ಅದರಿಂದ ಏನು ಹಣ ಬರ್ತೋ ಅದರಲ್ಲಿ ಜೀವನ ಸಾಗಿಸ್ರಿ. ಅವರು ಮಲ್ಲಿಕಾರ್ಜುನ ಅಪ್ಪುಗಳಂತೂ ಇವ್ರಿಗಿಂತನೂ ಅವರು ಜೋರ. ಅವರು ಬಟ್ಟೆ ಒಂದೇ ಮೈ ಮೇಲೆ ತೊಟ್ಕೊಳ್ಳೋರು. ಯಾರೇ ಹೂವಿನ ಮಾಲ ತಂದು ಕೊಟ್ಟರು ಅಂದರೆ, ಆಗಿನ ಬಡತನದ ಕಾಲ, ಹೂವಿನ ಮಾಲ ತಂದು ಕೊಟ್ಟರು ಅಂದರೆ ಆ ಹೂಗಳನ್ನೆಲ್ಲ ತೆಗೆಯೋದು, ಅದರೊಳಗಿಂದ ದಾರ ಇಟ್ಕೊಳ್ಳೋದು, ಅದನ್ನು ದಾರ ಸುತ್ತಿಟ್ಕೊಳ್ಳೋದು. ಮುಂದೆ ಅವ್ರು ತೊಟ್ಕೊಂಡಿರುವಂಥ ಬಟ್ಟೆ ಹರಿತು ಅಂದರೆ ಆ ದಾರವನ್ನು ತೆಗೆದುಕೊಂಡೇ ಏನು ಮಾಡೋದು, ಬಟ್ಟೆ ಹೊಲಿಯೋದು. ಅವಾಗೊಬ್ಬರು ಯಾರೋ ಅವ್ರ ಶಿಷ್ಯರು ಬರೀ ಒಂದು ದಾರ ಸೂಜಿ ಕೇಳಿದ್ರಂತ. ಅವ್ರದ್ದೊಂದು ಶಿಷ್ಯಂದು ಒಬ್ಬಂದು ಅಂಗಿ ಹರಿದಿತ್ತಂತ, ತೊಟ್ಕೊಳ್ಳುವಂಥ ಬಟ್ಟೆ ಹರಿದಿತ್ತು. ಒಬ್ಬ ಭಕ್ತರಿಗೆ ದಾರ ಸೂಜಿ ಕೇಳಿದ್ರಂತ. ಅದು ಅವ್ರು ತಂದು ಕೂಡ ಅವರು ಸಹಿತ ನೇರವಾಗಿ ಇವರು ಶಿಷ್ಯರಿಗೆ ಕೊಡಲಿಲ್ಲ, ಮಲ್ಲಿಕಾರ್ಜುನ ಅಪ್ಪುಗಳಿಗೆ ಕೊಟ್ರಂತ. ಅವ್ರು ಹೇಳಿದ್ರು, ಎದಕ್ಕಪ್ಪ ಇದು ದಾರ ಸೂಜಿ ಎದಕ್ಕೆ ತಂದದಿ ಅಂತ. ಇಲ್ರಿ, ಒಬ್ರು ಯಾರೋ ಹೇಳಿದರು ಬಟ್ಟೆ ಹರಿದತ್ತೆ ಅಂತ, ಅವ್ರದ್ದು ಹೊಲ್ಕೊಳ್ಳಕ್ಕೆ ತಂದಾರ. ಅವಾಗ ಅವರು ಕರೆಸಿ ಹೇಳಿದ್ರು, ನೋಡು, ಬಟ್ಟೆಗೆ ಹೊಲಿಲಿಕ್ಕೆ ದಾರ ಸೂಜಿ ನಮ್ಮಲ್ಲಿ ಅದ, ಇನ್ನೊಬ್ಬರ ಕಡೆಯಿಂದ ಯಾರ ಕಡೆಯೂ ತರಿಸುವಂಗಿಲ್ಲ. ನೋಡ್ರಿ ಹೇಗಿರ್ಬೇಕು. ಇವರು ಸಹಿತ ಅವಾಗೆಲ್ಲ ನಾವು ಕಾರ್ಯಕ್ರಮಕ್ಕೆ ಹೋದಿವಿ ಅಂತಂದ್ರೆ, ಸಿದ್ದೇಶ್ವರ ಅಪ್ಪುಗಳ ಜೋಡಿ ಹೀಗೊಂದು ಊರಾಗ ಕಾರ್ಯಕ್ರಮ ನಡೀತು ಅಂದರೆ, ಕಾರ್ಯಕ್ರಮ ಮುಗಿಸಿ ಬೇರೆ ಊರಿಗೆ ಹೋಗ್ಬೇಕು. ಅವಾಗ ಗಾಡ್ಯಾಗ ಕೊಡ್ತೀವಿ ಅಂದರೆ ಸಾವಕಾಶವಾಗಿ ಕೇಳೋರು. ಕಾರ್ಯಕ್ರಮ ಎಲ್ಲ ಭಾಳ ಚಲೋ ಆಯಿತು, ಏನರ ಕೊಟ್ರೇನು ಅಂತ ಕೇಳ್ತಿದ್ರು ಹಿಂದೆ ಕೂತವ್ರಿಗೆ, ಸ್ವಾಮಿಗಳಿಗೆ. ಅವರು ಇಲ್ರಿ ಕೊಟ್ಟರು, ಸ್ವಲ್ಪ ಏನೋ ಹಣ್ಣು ಕೊಟ್ಟರು, ಒಂದು ಹಾರ ಕೊಟ್ಟರು, ಮತ್ತು ಅದ್ರ ಏನರ ಕೊಟ್ರಿ ಏನಾದ್ರ ಜೋಡಿ ಒಂದೇನೋ ಪಾಕೆಟ್ ಕೊಟ್ಟರು, ನಾವು ನೋಡಲಿಲ್ಲ, ಹಾಗೆ ಗಾಡ್ಯಾಗ ತೊಗೊಂಡು ಬಂದೀವಿ ಅಂತ ಹೇಳಿದ್ರಂದ್ರೆ, ಅವಾಗ ಅವ್ರು ಹೇಳ್ತಿದ್ರು ಡ್ರೈವರ್ಗೆ, ಗಾಡಿ ನಿಲ್ಲಿಸ್ರಿ ಅಂತ. ಅದೇನು ನಿಮಗೆ ಪಾಕೆಟ್ ಕೊಟ್ಟಾರಲ್ಲ, ಅವ್ರಿಗೆ ಹೋಗಿ ಕೊಟ್ಟು ಬಸ್ಸಿಗೆ ಬರ್ರಿ ಅಂತ ಕಳಿಸ್ತಿದ್ರು. ನಾವು ಅವ್ರ ಜೋಡಿ ಗಾಡ್ಯಾಗ ಹೋಗೋದು, ಯಾವಾಗ ಇಳಿಸ್ತಾರೋ, ಯಾವಾಗ ಏನು ಮಾಡ್ತಾರೋ, ಎಲ್ಲರೂ ತಾತ್ಪೂರ್ತಿಕವಾಗಿ ಹೋದಂಗೆ ಹೋಗೋದು. ನೋಡ್ರಿ, ಯಾರು ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಏನು ಅಂತ ನಾವೆಲ್ಲ ಒಂದು ಸಲ ಎಲ್ಲೋ ಕೇಳಿರ್ತೀವಿ. ಇಷ್ಟೇ ನಾವು ಸರಿಸಿದ್ರು ಎಷ್ಟೋ ಅಂತ ಹೇಳ್ತೀವಿ, ಅದರ ಅಪ್ಪುಗಳು ಪ್ರತಿ ಕ್ಷಣ ಅದನ್ನು ಪಾಲಿಸ್ತಿದ್ರು. ಅವರು ದೇಹವನ್ನು ಬೇಗ ಬಿಟ್ರಲ್ಲ, ಎದಕ್ಕೆ ದೇಹ ಬಿಟ್ಟರು ನಮಗೆಲ್ಲರಿಗೂ ಗೊತ್ತದ. ಅದು ಎದಕ್ಕೆ ದೇಹ ಬಿಟ್ಟರು ಅಂತಂದ್ರೆ, ಅವರಿಗೆ ಇನ್ನು ನನಗೆ ವಾಕಿಂಗ್ ನಡೆದಾಡ್ಲಿಕ್ಕಾಗೋದಿಲ್ಲ, ನನಗೆ ಪ್ರವಚನ ಹೇಳೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತದ, ಅವಾಗ ನಿರ್ಣಯ ಮಾಡಿದ್ರು ಇನ್ನು ಭಾಳ ದಿವಸ ಇರುವುದು ಬೇಡ. ಅವರು ಇದ್ದಾಗೂ ಸಹಿತ ಯಾವ ದಿವಸ ಅವ್ರದ್ದು ವಾಕಿಂಗ್ ಆಗ್ತಿರ್ಲಿಲ್ಲ, ಯಾವ ದಿವಸ ಅವ್ರದ್ದು ಪ್ರವಚನ ನಡೀತಿರ್ಲಿಲ್ಲ, ಅವತ್ತು ಪ್ರಸಾದ ಸಹಿತ ಭಾಳ ಸ್ವಲ್ಪ ತೆಗೆದುಕೊಳ್ತಿದ್ರು.
ಬಹಳ ಕಡಿಮೆ ಪ್ರಸಾದವನ್ನು ಅವತ್ತು ತೆಗೆದುಕೊಳ್ಳುವರು. ಆಗ ಜೀವನವನ್ನು ಸಾಗಿಸಿದರು. ಯಾರ ಮೇಲೂ ನಾವು ಅವಲಂಬನೆ ಆಗಬಾರ್ದು, ನಮ್ಮ ಬದುಕಿನಿಂದ ನಾವು ನಡಿಬೇಕು ಅಂತ ಹೇಳಿ ಬದುಕಿದಂಥವ್ರು. ಆಗ ಮನುಷ್ಯ ಇರಬೇಕು. ನಾವೆಲ್ಲರೂ ಹೇಳ್ತೀವಿ ನಮ್ಮದು ಪ್ರವಚನ ಹೇಳಕ್ಕೆ ನಾವು ಬಂದೀವಿ ಅಂದರೆ ದಾನದ ಬಗ್ಗೆನೇ 15 ದಿವಸ ಪ್ರವಚನ, ಕೊಡುವುದ್ರ ಬಗ್ಗೆನೇ 15 ದಿವಸ ಪ್ರವಚನ. ನಾವು ಅಪ್ಪಗಳು ಅಂತಿದ್ರು, ನಮ್ಮದು ಹೊಲ ಅದ, ಬಾಲಗಾಂವದಾಗ ಹೊಲ ಅದ, ಅವ್ರು ನಮಗೆ ಅಂತಿದ್ರು, ನನಗೆ ಅಂತಿದ್ರು ಅವರು, ಅಲ್ಲೋ 1 ಎಕರೆ 2 ಎಕರೆ ಹೊಲ ಇದ್ದಂಥ ರೈತರು ನಿಮಗೆ ಕಾಯಿಪಲ್ಯ ತಂದು ಕೊಡ್ತಾರೆ, ನಮಗೆ ಇನ್ನೂ ತನಕ ಮಾಡೋಕ್ಕಾಗಿಲ್ಲ, ನಾವು ಒಪ್ಪುಗಳನ್ನ ಅದನ್ನು, ನಿಮಗೆ ಕಾಯಿಪಲ್ಯ ತಂದು ಕೊಡ್ತಾರೆ, ನಿಮಗೆ ಅವ್ರ ಮನೆಗೆ ಪ್ರಸಾದ ಕರೆಸ್ತಾರೆ, ಮತ್ತು ನಿಮಗೆ ಪ್ರಸಾದ ಮಾಡಿಸಿ ದಕ್ಷಿಣ ಕೊಟ್ಟು ನಿಮಗೆ ಕಳಿಸ್ತಾರೆ. ನಿಂದು 100 ಎಕರೆ ಹೊಲ ಇದ್ದು ನೀ ಯಾಕೆ ಹಂಗೆ ಮಾಡೋದಿಲ್ಲ ಅಂತ ಅವ್ರು ನಮಗೆ ಕೇಳ್ತಿದ್ರು. ಅವ್ರು 1 ಎಕರೆ ಹೊಲ ಇದ್ದಂಥವ್ರು ಮಾಡ್ತಾರೆ ಇಲ್ಲ, ಅವ್ರು ಎಷ್ಟು ಕಷ್ಟಪಟ್ಟು ಅದನ್ನೆಲ್ಲ ಮಾಡ್ತಾರೆ. ಮತ್ತು ನೀವು ಇಷ್ಟೆಲ್ಲ ಇಟ್ಕೊಂಡು ನೀವು ಯಾಕೆ ಮಾಡೋದಿಲ್ಲ? ಅವ್ರದ್ದು ಆ ಪರಿಶ್ರಮದ ಜೀವನ, ಅದು ಪರಿಶ್ರಮದ ಜೀವನ. ಅವರು ಗಳಿಸಬೇಕು ಅಂತ ಇಚ್ಛೆ ಪಟ್ಟಿದ್ರಂದ್ರೆ ಎಷ್ಟು ಬೇಕಾದಷ್ಟು ಗಳಿಸ್ಬೋದಾಗಿತ್ತು. ಆದರೆ ಆ ಕಡೆ ಅವರು ನೋಡಲೇ ಇಲ್ಲ. ಆದ್ದರಿಂದ ನಿಜವಾದ ಕರ್ಮ ಯೋಗಿಗಳವರು, ಕಾಯಕ ಯೋಗಿಗಳಂತೇನು ನಾವು ಕರಿತೀವಲ್ಲ, ಶರಣರ ಕಾಯಕ ತತ್ವ ಏನಿತ್ತು, ನಾವು ಎಷ್ಟು ದುಡಿತೀವಿ ಅಷ್ಟೇ ನಮಗೆ ಫಲ ಸಿಗಬೇಕು, ಹೆಚ್ಚಿಗಿರಬಾರ್ದು ಅಂತ ಕೇಳ್ತೀವಲ್ಲ. ಆಕೆ 5 ಅಕ್ಕಿ ಲಕ್ಕಮ್ಮ, ಆಕೆ ಗಂಡ ಸ್ವಲ್ಪ ಅಕ್ಕಿ ತೆಗೆದುಕೊಂಡು ಬಂದ್ರೆ ಇವತ್ತ್ಯಾಕೆ ಹೆಚ್ಚಿಗೆ ಅಕ್ಕಿ ತೆಗೆದುಕೊಂಡು ಬಂದಿ ಅಂತ ಹೆಂಡತಿ ಕೇಳಿದ. ಅಷ್ಟಕ್ಕೆ ಬಿಡಲಿಲ್ಲ, ಅವು ಅಕ್ಕಿ ಓದು ಮತ್ತು ದಾಸೋಹ ಮಾಡಿಬಿಡು ಅಂತ ಕಳಿಸಿದಳು. ನಾವು ಒಂದು ವೇಳೆ ಈಗಿನವ್ರು ಯಾರು ಇದ್ದೀವಿ ಅಂತಂದ್ರೆ, ಇವತ್ತು ಹೆಚ್ಚಿಗೆ ಅಕ್ಕಿ ತಂದಿದ್ದ ಅಂದ್ರೆ ನಾನು ವರಲಕ್ಷ್ಮಿ ಪೂಜೆ ಮಾಡಿದ್ದೆ, ಆಕೆ ಕೃಪಾದಿಂದನೇ ನಿನಗೆ ಹೆಚ್ಚು ಅಕ್ಕಿ ಸಿಕ್ಕಾವ, ತಂದು ಚಲೋ ಆಯ್ತು ಬಾ ಅಂತ ನಾವು ಅಂತಿದ್ವಿ. ಆದರೆ ಆಕೆ ಈ ಆಸೆ, ಅಕ್ಕಿಯ ಆಸೆ ನಿನಗೇ ಕಂತ, ಈ ಸಕ್ಕಿ ಆಸೆ ನಿನಗೇ ತಕ್ಕೆ, ಇದು ನನ್ನ ಮಾರೆಯ ಪ್ರಿಯ ಅಮರೇಶ್ವರ ಲಿಂಗ ಮೆಚ್ಚುವುದಿಲ್ಲ ಅಂತ, ದೇವರು ಮೆಚ್ಚುವುದಿಲ್ಲ ಅಂತ. ಹೇಗಿರಬೇಕು ನಾವು? ರೈತರಂತೂ ಇದನ್ನೆಲ್ಲ ನಾವು ಪಾಲಿಸ್ತಾನೆ ಅದೇವಿ. ರೈತರು ಬಹಳ ಅದ್ಭುತ ಶರಣ ಜೀವನವನ್ನು, ಋಷಿ ಜೀವನವನ್ನು ಸಾಗಿಸುವಂಥವ್ರು. ಅವ್ರು ಕಷ್ಟಪಟ್ಟು ದುಡಿದದ್ದು ಇನ್ನೂ ಎಲ್ಲರಿಗೂ ಕೊಡ್ತಾರೆ. ರೈತನೇ ನಿಜವಾದ ದಾನಿ. ಅವ ರೈತ ಜೋಳ ಬೆಳೆದ ಅಂದ್ರೆ ಪಕ್ಷಿಗಳಿಗೂ ಸ್ವಲ್ಪ ಕೊಡ್ತಾನೆ, ದನ ಕರುಗಳಿಗೂ ಸ್ವಲ್ಪ ಕೊಡ್ತಾನೆ, ಯಾರ್ಯಾರ ಅನ್ನ ಅವಶ್ಯಕತೆ ಅದ ಅವ್ರಿಗೆಲ್ಲರಿಗೂ ಕೊಡ್ತಾನೆ. ರೈತನೇ ಕೊಡುವುದು, ಅವನೇ ಕಷ್ಟಪಟ್ಟು ದುಡಿಯುವುದು. ಆದರೆ ಕೆಲವರು ಶಹರಗಳಲ್ಲಿ ನೋಡಬೇಕು ಎಷ್ಟು ಗಳಿಸ್ಯಾರ, ಇನ್ನೊಬ್ಬರದು ಎಷ್ಟು ಗಳಿಸ್ತಾರ ಅಂದರೆ, ಮಣ್ಣೊಬ್ಬ ಯಾರ್ದೋ ಆ ಕಡೆ ಒಬ್ಬರದು ಮಂತ್ರಿನೋ ಏನೋ ಒಬ್ಬ ಅಧಿಕಾರಿ 15 ದಿವಸ ತನಕ ಅವನ ರೊಕ್ಕ ಎಣಿಸಿದ್ರಂತ. ಅವು ಎಣಿಸುವ ಮಷಿನ್ಗಳೇ ಬಂದು ಬಿದ್ದು ಪೂರ್ತಿ. ಹೀಗೆಲ್ಲ ನಾವು ಹೆಂಗೆ ಜೋಳದ ಚೀಲದ ನಿಟ್ಟು ಹಚ್ಚಿರ್ತೀವಿ ಹಂಗೆ ರೊಕ್ಕದ ನಿಟ್ಟು ಹಚ್ಚಾನ. ಏನು ಗಳಿಸಿರ್ಬೇಕು ಏನು? ನಾವಂತೀವಿ ಅವ್ನು ನೋಡಿ ಪುಣ್ಯವಂತಪ್ಪ, ಅವ ಅಷ್ಟು ಗಳಿಸ್ಯಾನಂದ್ರೆ ನಾವೇನೂ ಗಳಿಸಿಲ್ಲ ಅಂತ. ಆದರೆ ಅಲ್ಲಿ ಸುಖ ಇರುವುದಿಲ್ಲ, ಸಂತೋಷ ಇರುವುದಿಲ್ಲ. ಇದು ಒಂದು ಮಂತ್ರ, ಇದು ಬಹಳ ಮಹತ್ವದಾದಂತಹ ಮಂತ್ರ. ಏನು ಅದರ ಅರ್ಥ? 100 ವರ್ಷಗಳವರೆಗೆ ಕೆಲಸ ಮಾಡ್ತಾ ಬದುಕಬೇಕು ಅನ್ನುವಂಥ ಇಚ್ಛೆಯನ್ನು ಇಟ್ಕೊಳ್ಬೇಕು ಅಂತ. ಕೆಲಸ ಮಾಡದೆ ಇರಬಾರ್ದು ಮನುಷ್ಯ. ಮತ್ತು ನಮಗೆ ಯಾವ ವಯಸ್ಸಿಗೆ ಯಾವ ಕೆಲಸ ಸಾಗ್ತದ ಅದನ್ನು ಮಾಡಬೇಕು. ನಾವು ವಯಸ್ಸಾದ ಬಳಿಕೂ ಕೆಲಸ ಮಾಡ್ಬೇಕಂತ ಹೇಳಿ ಬರಲಾರ್ದಂಥ ಕೆಲಸ ಮಾಡೋದಂತಲ್ಲ. ನಮ್ಮ ವಯಸ್ಸಿಗೆ ತಕ್ಕ ಹಾಗ, ನಮ್ಮ ಶರೀರಕ್ಕೆ ತಕ್ಕ ಹಾಗ ಎಂಥ ಕೆಲಸ ಅಂಥವನ್ನು ಮಾಡೋದು. ಹಿರಿಯರಾದವರು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡೋದು, ವಯಸ್ಸಾದವರು ಹೆಚ್ಚಿಗೆ ಕೆಲಸಗಳನ್ನು ವಯಸ್ಸಿದ್ದವರು ಹೆಚ್ಚಿಗೆ, ತರುಣರು ಹೆಚ್ಚಿಗೆ ಕೆಲಸವನ್ನು ಮಾಡಬೇಕು. ಆವಾಗ ನಾವು ನಿಜವಾದ ಕರ್ಮಯೋಗಿಗಳಾಗ್ತೀವಿ. ನಮ್ಮ ಬದುಕನ್ನು ಸಹಿತ ನಾವು ಸಮೃದ್ಧವಾಗಿ ಇಟ್ಕೊಳ್ತೀವಿ. ಇವು 2 ಮಂತ್ರಗಳ ಅದು. ಒಂದು ಮೊದಲನೇದು ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿಥಾಹ ಮಾ ಗ್ರಥ ಕಸ್ಯ ಸಿದ್ಧನಂ. ಇದು ಒಂದು. ಎರಡನೇದು ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿ ನಾಣ್ಯತೇತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೆ.
ಕರ್ಮಗಳಿಂದ ಮುಕ್ತರಾಗುವಂಥ ಸಾಧನವನ್ನು ಋಷಿಗಳು ಹೇಳಿದರು. ಇದೆಂಥ ಅದ್ಭುತವಾದಂಥ ಉಪದೇಶ ಅವ್ರದ್ದು. ಕೆಲಸಗಳನ್ನು ಮಾಡ್ತಾನೇ ಇರೋಣ, ಆ ಕೆಲಸಗಳಲ್ಲೇ ಮುಕ್ತರಾಗಿರೋಣ. ಆ ಕೆಲಸಗಳಲ್ಲಿ ಬಂಧಿತರಾಗಿರುವುದಲ್ಲ, ಮುಕ್ತರಾಗಿರೋದು. ಹಾಗೆ ನಾವು ಕೆಲಸ ಮಾಡೋದು. ಅದನ್ನು ನಾವು ಅಪ್ಪುಗಳ ಜೀವನದಲ್ಲಿ ನೋಡಿದ್ವಿ. ಅವರ ಬದುಕನ್ನು ನಾವೆಲ್ಲರೂ ಬಹಳ ಸಮೀಪದಿಂದ ಗಮನಿಸಿದ್ದೀವಿ. ಅದನ್ನು ನಾವು ಗಮನಿಸಿ ನಾವು ಸ್ವಲ್ಪ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪ್ರಯತ್ನ ಮಾಡೋದು. ಅದು ಬಹಳ ಕಷ್ಟ ಅನ್ನಿಸ್ತದೆ ಒಂದೊಂದು ಸಲ. ಯಾಕಂದ್ರೆ ದುಡಿಯುವಂಥ ಮನುಷ್ಯ, ಕಷ್ಟಪಡುವಂಥ ಮನುಷ್ಯ ಯಾವಾಗಲೂ ಸ್ವಲ್ಪ ನಿಧಾನವಾಗಿ ಬೆಳೀತಾ ಇರ್ತಾನೆ ಮತ್ತು ಅವನಿಗೆ ಬಡತನವೂ ಹೆಚ್ಚಿರ್ತದೆ. ಉಳಿದವ್ರು ಬಹಳ ಬೇಗ ಬೇಗ ಬೆಳೀತಾರೆ. ಅವ್ರದ್ದೆಲ್ಲ ನೋಡ್ತೀವಲ್ಲ, ನಮಗನ್ನಿಸ್ತದೆ ಏನಪ್ಪ ನಾವು ಏನು ಮಾಡಿದ್ವಿ, ಏನು ಸಾಧಿಸಿದ್ವಿ ಅಂತ ಅನ್ಸಕ್ಕೆ ಶುರು ಆಗ್ತದೆ. ಆದರೆ ನಮ್ಮ ದಾರಿಯನ್ನು ನಾವು ಬಿಡಬಾರ್ದು. ನಮ್ಮದು ಹೇಗೆ ಇರಲಿ, ನಮ್ಮದು ಮನೆ ಎಷ್ಟೇ ಸಣ್ಣದಿರಲಿ, ಆದರೆ ನಾವು ದಾರಿಯಲ್ಲಿ ಅದೇವಿ, ನಾವು ಋಷಿಗಳ ಮಾರ್ಗದಲ್ಲಿ ಅದೇವಿ, ನಾವು ಸಂತರ ದಾರಿಯಲ್ಲಿ ನಡೀತಾ ಇದ್ದೇವೆ ಅಂತ ಸಂತೋಷ ಪಡಬೇಕು ಮನುಷ್ಯ. ಹಾಗಾಯಿತು ಅಂದರೆ ನಮ್ಮ ಜೀವನವೂ ಸಹಿತ ಋಷಿ ಜೀವನ ಆಗ್ತದೆ, ಶರಣರ ಬದುಕು ನಮ್ಮದಾಗ್ತದೆ ಅಂಥೇಳಿ ಆಶಿಸ್ತಾ ಮತ್ತೆ ನಾಳೆ ಒಂದು ಮಂತ್ರವನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ.